ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ವ್ಯಾಸರಾಯರು ಸಹಿತ ಬೆಟ್ಟವನ್ನು ಹತ್ತಿ ಬರಬೇಕಾದ್ರೆ ಈ ಮೋಕಾಲ ಪರ್ವತದಲ್ಲಿ ತಮ್ಮ ಮೊಣಕಾಲೂರೇ ಬೆಟ್ಟವನ್ನು ಹತ್ತಿ ಸ್ವಾಮಿಯ ಸೇವೆ ಸಲ್ಲಿಸ್ತಾ ಇದ್ರಂತೆ. ಹೃದಯ ಮಿಡಿದಿದೆ ಗೋವಿಂದ, ಅಭಯ ಬೇಡಿದೆ ಗೋವಿಂದ. ಭಗವಂತ ಕೊಡ್ತಕ್ಕಂಥ ಪ್ರತಿಯೊಂದು ಕಷ್ಟದಲ್ಲೂ ಕೂಡ ಒಂದು ಪರಿಹಾರ ಅನ್ನೋದನ್ನು ಕೂಡ ಕೊಡ್ತಾನೆ. ಆದರೆ ಮನುಷ್ಯನ ಜನ್ಮ ನಮಗೆ ಸ್ವಲ್ಪ ತಾಳ್ಮೆ ಇರಬೇಕು ಅನ್ನೋದಕ್ಕಷ್ಟೇ. ಜಯ 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 ಶನಿದೇವ, ಜಯ 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 ಶನಿದೇವ. ಅಭಿಷೇಕದ ದರ್ಶನ ಕಾಲದಲ್ಲಿ ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆ ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಗುರುವಾರದ ವಿಶೇಷ ಮಹಾಶಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ-ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆ ಉರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿ ಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ನಾವು ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. AB ಪ್ರಾಪರ್ಟೀಸ್ ವತಿಯಿಂದ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವ ಬಡಾವಣೆ ಲಭ್ಯ ಇದೆ. 20-30 ನಿವೇಶನಗಳು ನಿಮಗೀಗ ಸಿಗ್ತಾ ಇದೆ ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರೆ 5 ಗ್ರಾಮ್ ಚಿನ್ನ ಉಚಿತ ಮತ್ತು ನೋಂದಣಿ ವೆಚ್ಚ ಕೂಡ ಉಚಿತ. ಖಂಡಿತವಾಗಿ ಸಂಪರ್ಕ ಮಾಡಬಹುದು. AB ಪ್ರಾಪರ್ಟೀಸ್ ಮತ್ತು ಲವಣ ತೈಲಂ. ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಆಹಾರದ ಪಥ್ಯಕ್ರಮ ಇಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತು ಬಹಳ ವಿಶೇಷವಾದಂತಹ ದಿನ, ಶುಭ ಗುರುವಾರ, ಜ್ಯೋತಿರ್ಭೀಮೇಶ್ವರ ವ್ರತಾನುಷ್ಠಾನವನ್ನು ಆಚರಿಸುವಂತಹ ಶುಭ ದಿನ. ಹಾಗಾಗಿ ನಾವೆಲ್ಲರೂ ಈ ಶುಭ ದಿನದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಭೀಮೇಶ್ವರ, ಈಶ್ವರ, ಶಿವನ ದರ್ಶನವನ್ನು ಮಾಡ್ಕೊಂಡು ಬರೋಣ.
ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೆಲ್ಲರೂ ಈಶ್ವರನ ದಿವ್ಯ ಕ್ಷೇತ್ರದ ದರ್ಶನ ಮಾಡಿದ್ದಾಯ್ತು. ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಮನೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ. ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಗುಂದರಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ತ್ರಂಬಕೇಶ್ವರಾಯ ನಮಃ, ಅಗಸ್ತೀಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಗೌರೀರ್ಮ್ಯಮಾಯ ಸಲಿಲಾನಕ್ಷತ್ರದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ಪದ್ಮಾನನೆ ಪದ್ಭವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಜಗದೀಶ್ವರೀಂ ಜಗನ್ಮಾತಾಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನಿ ರಾಜ್ಯಕಲಾವಲ್ಲಭಾಂ ಶ್ರೀಮದ್ಮಹಾಲಲಿತಾಂ ಫಲಾತ್ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ बोलो भगवान श्री सद्गुरु साईनाथ महाराज की जय. जय गुरुदत्त महाराज की जय. जगद्गुरु आदि शंकराचार्य महाराज की जय. शंकर मध्व रामानुजाचार्य महाराज की जय. ಗುರುಗಳ ಪ್ರಾರ್ಥನೆ, ಗುರುವಿನ ಅನುಗ್ರಹ. ಗುರುವಿನ ಅನುಗ್ರಹದಿಂದ ಮಾತ್ರ ಸಕಲ ವಿಧವಾದಂತಹ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳಿಕ್ಕಾಗತ್ತೆ. ಅಂತಹದ್ರಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ. ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆ ಮಾಡಿದ್ರೂ ಅವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಎಂಬತಕ್ಕಂಥದ್ರಲ್ಲಿ ಸೂತ ಮಹರ್ಷಿರು ಶೌನಕಾದಿ ಮುನಿಗಳಿಗೆ ಹೇಳಿದಂತಹ ವ್ರತ, ಈ ಒಂದು ವ್ರತಕದ ಅನುಷ್ಠಾನ ಶ್ರದ್ಧಾಭಕ್ತಿಯಾಗಿ ಮಾಡಬೇಕಾಗಿದ್ದು ಪ್ರತಿಯೊಬ್ಬ ಹೆಣ್ಣುಮಕ್ಕಳ ಕರ್ತವ್ಯ. ಜ್ಯೋತಿರ್ಭೀಮೇಶ್ವರ ಅನುಷ್ಠಾನವನ್ನು ಒಂದಷ್ಟು ವಾಸ್ತುಗಳಲ್ಲಿ ಮಾಡೋದುಂಟು. ಜ್ಯೋತಿರ್ಭೀಮೇಶ್ವರ ಅನುಷ್ಠಾನವನ್ನು ಮತ್ತೊಬ್ಬರು ಮಾಡಿರ್ತಕ್ಕಂಥದ್ದಕ್ಕೆ ನೋಡಿ ನಮಸ್ಕಾರ ಮಾಡ್ತಕ್ಕಂಥದ್ದು ಉಂಟು. ಜ್ಯೋತಿರ್ಭೀಮೇಶ್ವರ ವ್ರತದಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು 2 ದೀಪದ ಕಂಬಗಳು. 2 ದೀಪದ ಕಂಬಗಳು ತುಪ್ಪದ ದೀಪವನ್ನು ಹಾಕಿ ದೀಪ ಉರಿಯುವಂತಹ ಪ್ರಜ್ವಲಿಸುವಂತಹ ಕಾಲದಲ್ಲಿ
ದೀಪದ ಆರಾಧನೆ ಮಾಡುವಂತಹದ್ದು ವಿಶೇಷತೆ ಇದೆ. ಇನ್ನು ಮದುವೆ ಆಗದಿರತಕ್ಕಂಥ ಹೆಣ್ಣು ಮಕ್ಕಳು ಎರಡು ಮಣ್ಣಿನ ಬೊಂಬೆಗಳನ್ನು ಅದಕ್ಕೆ ಅರಿಶಿಣದ ಕೊಂಬನ್ನು ಕಟ್ಟಿ ಅದರ ಅನುಷ್ಠಾನವನ್ನು ಮಾಡೋದು ಮತ್ತೊಂದು ಕ್ರಮ. ಏನೇ ಆದರೂ ಮಣ್ಣಿನ ಬೊಂಬೆ ಇರಲಿ ಅಥವಾ ದೀಪವಿರಲಿ, ಇದೆಲ್ಲವನ್ನು ಸಹಿತ ಇದರ ಕ್ರಮ, ಇದರ ಆಚರಣೆ, ಇದರ ವಿಚಾರ, ಜೊತೆಗೆ ಜ್ಯೋತಿರ್ಭೀಮೇಶ್ವರ ವ್ರತದ ಅನುಷ್ಠಾನ ಹೇಗೆ ಮಾಡಬೇಕು, ಯಾವ ಕ್ರಮವನ್ನು ಆಚರಿಸಬೇಕು, ಯಾವ ಕ್ರಮಾನುಷ್ಠಾನದಲ್ಲಿ ಮಾಡಿದ್ರೆ ಅದರ ಫಲಾಫಲಗಳು ಏನು, ಇದೆಲ್ಲವನ್ನು ಸಹಿತ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ನಿಮ್ಮ ಜನ್ಮದಾತೆ, ನಿಮ್ಮ ತಾಯಿಯೇ ಆ ಮಾರ್ಗದರ್ಶನ ಕೊಡಬೇಕು. ಅದಕ್ಕೆ ಹೇಳಿದ್ದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೆತೆ. ಅದನ್ನು ಹಿರಿಯರು ಬಹಳ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ನಿಮ್ಮ ತಾಯಿಯವರು ಅವರ ತಾಯಿ ಮಾಡಿಸಿದಂತಹ ವ್ರತಾನುಷ್ಠಾನಗಳನ್ನು ತಿಳಿದು ನಿಮಗೆ ಪಾಠವನ್ನು ಹೇಳ್ತಾರೆ. ನೀವು ಆ ಕ್ರಮವನ್ನು ಅರಿತು ನಾಳೆ ನಿಮ್ಮ ಮುಂದಿನ ಪೀಳಿಗೆಗೆ ನೀವು ತಿಳಿಸ್ಕೊಡ್ಬೇಕಾದ್ದು ಧರ್ಮ. ಇದು ವ್ರತಗಳ ಅನುಷ್ಠಾನಗಳ ಪೂಜಾ ಕ್ರಮ. ಈ ಕ್ರಮ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥದ್ದು. ಇದಕ್ಕೆ ಸಾಕಷ್ಟು ಪುರಾಣಗಳಲ್ಲಿ ಇತಿಹಾಸ ಇದೆ. ಅಷ್ಟೇ ಅಲ್ಲ, ಇವತ್ತಿನ ದಿವಸ ಶಿವಪಾರ್ವತಿಯರ ಕಲ್ಯಾಣದ ದಿನ ಅಂತಲೂ ಹೇಳ್ತಾರೆ. ಶಿವಪಾರ್ವತಿಯರಿಗೆ ವಿವಾಹವಾದಂಥ ದಿನ ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು ನೋಡಿ. ದೇವತೆಗಳ ವಿವಾಹವಾಗಿರ್ತಕ್ಕಂಥ ಈ ಶುಭ ದಿನ ಪ್ರತಿಯೊಬ್ಬರ ಸೌಮಂಗಲ್ಯತನವನ್ನೂ ಗಟ್ಟಿಪಡಿಸ್ಕೊಳ್ಳಿಕ್ಕಾಗಿ, ನಿಮ್ಮ ಸೌಮಂಗಲ್ಯತನ ಗಟ್ಟಿಪಡಿಸ್ಕೊಳ್ಳಿಕ್ಕಾಗಿ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಯಾರು ಶ್ರದ್ಧಾಭಕ್ತಿಯಿಂದ ಮಾಡಿ ಮನೆಯಲ್ಲಿ ಇವತ್ತಿನ ದಿವಸ ಕಡುಬು ನೈವೇದ್ಯ ಮಾಡತಕ್ಕಂಥದ್ದು ಬಹಳ ವಿಶೇಷ. ಕಡುಬು ನೈವೇದ್ಯ ಮಾಡಬೇಕು, ಅಣ್ಣ ತಮ್ಮಂದರನ್ನು ಕೂಡಿಸಿ ಅವ್ರಿಗೊಂದಿಷ್ಟು ಆರತಿ ಮಾಡಬೇಕು. ಅಷ್ಟೇ ಅಲ್ಲದಿರ ಗಂಡನ ಮನೆಗೆ ಹೊರಡಲಿಕ್ಕೆ ಸಿದ್ಧರಾಗಿರ್ತಕ್ಕಂಥವ್ರು ತಾವು ಇವತ್ತು ಅಚ್ಚುಕಟ್ಟಾಗಿ ಪೂಜೆ ಮಾಡಿ ತಂದೆ ತಾಯಿ ಆಶೀರ್ವಾದ ಪಡೆದು ಗಂಡನ್ನ ಕರೆಸಿ ಮಾತಾಡ್ತಕ್ಕಂಥದ್ದು, ಜೊತೆಗೆ ಗಂಡನಿಗೆ ಪಾದ ಸೇವೆ ಮಾಡತಕ್ಕಂಥದ್ದು, ಪಾದ ತೊಳೆದು ಅರಿಶಿನ ಕುಂಕುಮ ಇಟ್ಟು ಒಂದಿಷ್ಟು ಅವರಿಗೆ ಅವರ ಸೇವೆ ಮಾಡಿ ಅವ್ರ ಕೈಲಿ ಅಕ್ಷತೆ ಆಶೀರ್ವಾದ ತೆಗೆದುಕೊಳ್ತಕ್ಕಂಥದ್ದು ಇವತ್ತು ಸತಿಪತಿಯರಲ್ಲಿ ವಿಶೇಷವಾಗಿ ಕಂಡು ಬರ್ತಕ್ಕಂಥದ್ದು. ಇನ್ನು ಮದುವೆ ಆಗದಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ಶೀಘ್ರವಾಗಿ ವಿವಾಹ ಆಗಲಿಕ್ಕೋಸ್ಕರ, ಒಳ್ಳೆಯ ಮನೆತನ ಸಿಗಲಿಕ್ಕೋಸ್ಕರ, ಒಳ್ಳೆ ಕುಟುಂಬಕ್ಕೆ ಕಾಲಿಡಲಿಕ್ಕೋಸ್ಕರ ಜ್ಯೋತಿರ್ಭೀಮೇಶ್ವರರ ಅನುಗ್ರಹ ಪಡೀಲಿಕ್ಕೆ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ದಿನ ಅಂತ ಹೇಳ್ತಾರೆ. ಹಾಗಾಗಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಯಾರೆಲ್ಲ ಆಚರಣೆ ಮಾಡ್ತಿದ್ದೀರಿ, ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಇನ್ನು ಇವತ್ತಿನ ದಿವಸ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ. ಈ ಒಂದು ಅಮಾವಾಸ್ಯೆ ಬಂತು ಅಂದರೆ ಎಂತಹವರ ಮೈ ನವರೇರಿಸುತ್ತೆ, ಒಂದಿಷ್ಟು ಭಯದ ವಾತಾವರಣ ಆಗುತ್ತೆ. ಕಾರಣ ಈ ಅಮಾವಾಸ್ಯೆನೇ ಹಾಗೆ. ಅದರಲ್ಲೂ ಈ ಒಂದು ಇರ್ತಕ್ಕಂಥ ಭೀಮನ ಅಮಾವಾಸ್ಯೆ ಇದೆಯಲ್ಲ, ಈ ಭೀಮನ ಅಮಾವಾಸ್ಯೆ ಅದು ಮತ್ತಷ್ಟು ಕ್ರೂರವಾಗೇ ಇರುತ್ತೆ. ಹಾಗಾಗಿ ಇವತ್ತು ಮಾಡುವ ಎಲ್ಲ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ, ಇವತ್ತು ಕೆಲಸಗಳಲ್ಲಿ ಎಷ್ಟೋ ಕೆಲಸಗಳಲ್ಲಿ ಅಡಚಣೆಗಳುಂಟಾಗುತ್ತೆ, ಮನಸ್ಸು ನೆಮ್ಮದಿ ಇಲ್ಲಂಥ ರೀತಿ ಆಗುತ್ತೆ, ಅಧಿಕವಾದಂತಹ ಚಂಚಲತೆ ಉಂಟಾಗುತ್ತೆ, ಒಂದಷ್ಟು ಭಯದ ವಾತಾವರಣ ಇರುತ್ತೆ. ಹಾಗೆ ಮಾಡದ ತಪ್ಪುಗಳಿಗೆ ತಲೆಬಗ್ಸಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಅಮಾವಾಸ್ಯೆ ಎಂಬತಕ್ಕಂಥದ್ದು ಎಲ್ಲರಿಗೂ ಕಾರ್ಯಸಿದ್ಧಿ ಅಲ್ಲ. ಆದರೆ ಅಮಾವಾಸ್ಯೆ ದಿವಸನೇ ತಾಯಿ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಬಹುದು, ಲಕ್ಷ್ಮಿಯನ್ನು ಆಕರ್ಷಣೆ ಮಾಡಬಹುದು. ವಿಶೇಷವಾಗಿರ್ತಕ್ಕಂಥ ತಂತ್ರ ಮಂತ್ರ ಯಂತ್ರಗಳಿಗೆ ತನ್ನದೇ ಆದಂತಹ ಪ್ರಾಶಸ್ತ್ಯತೆ ಸಿಗ್ತಕ್ಕಂಥದ್ದು ಈ ಅಮಾವಾಸ್ಯೆಯಲ್ಲಿ. ಅಮಾವಾಸ್ಯೆ ಪೂಜಾನುಷ್ಠಾನವನ್ನು ಯಾರು ಕ್ರಮಬದ್ಧವಾಗಿ, ಶಾಸ್ತ್ರಬದ್ಧವಾಗಿ, ತಂತ್ರಸಾರ ಪ್ರಕಾರ, ತಂತ್ರಗಳಲ್ಲಿ ಹೇಳಿರ್ತಕ್ಕಂಥ ರೀತಿ ನೀತಿಗಳನ್ನು ಅನುಸರಿಸಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಮೂಲಿಕೆಗಳನ್ನು, ಅದಕ್ಕೆ ಬೇಕಾದಂತಹ ದ್ರವ್ಯಗಳನ್ನು ತೆಗೆದುಕೊಂಡು ಸಿದ್ಧತೆ ಮಾಡಿ ಅದರ ಅನುಷ್ಠಾನವನ್ನು ಮಾಡಿದ್ರೆ ಅದರ ಫಲಾಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಅಷ್ಟೇ ಅಲ್ಲದಿರ ಅಮಾವಾಸ್ಯೆ ಹಿಂದೂ ಮುಂದು ಆರೋಗ್ಯ ಕೆಡುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಅಮಾವಾಸ್ಯೆ ಎದುರಾಗ್ತಿದೆ ಅಂದರೆ ಆ 4 ದಿವಸ ಮುಂಚಿತವಾಗಲೇ ನನ್ನ ಮೈಕೈ ನೋವು ಶುರುವಾಗುತ್ತೆ ಅಥವಾ ಅನಾರೋಗ್ಯ ಶುರುವಾಗುತ್ತೆ, ನಾನು ಯಾರನ್ನೂ ಮಾತಾಡೋಕ್ಕಾಗಲ್ಲ, ಯಾರನ್ನ ಮಾತಾಡ್ಲಿಕ್ಕೆ ಹೋದರೂ ರೌದ್ರ ಆಗುತ್ತೆ, ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ, ಆ ಕೋಪವನ್ನು ತಡ್ಕೊಳ್ಳಿಕ್ಕಾಗಲ್ಲ. ಈ ಪ್ರಕಾರ 10 ಹಲವಾರು ವಿಭಿನ್ನವಾದ ಆಲೋಚನೆಗಳು ಸಾಕಷ್ಟು ಎದುರಾಗ್ತಿರುತ್ತೆ. ಅದರ ಒಂದು ವಿಚಾರ ತಿಳ್ಕೊಳ್ಳಿ, 27 ನಕ್ಷತ್ರ 12 ರಾಶಿಗೂ ಸಂಬಂಧಪಟ್ಟಂಗೆ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಈ ಗ್ರಹಮಂಡಲದಲ್ಲಿ, ನಭೋಮಂಡಲದಲ್ಲಿ ಅಲ್ಲೇ ಆಗುವಂಥ ವ್ಯತ್ಯಾಸ ಇದೆ. ಹಾಗಾಗಿ ಸಾಕಷ್ಟು ಜನಕ್ಕೆ ಅನುಭವ ಇದು. ಹೌದು, ಅಮಾವಾಸ್ಯೆ ಎದುರಾಗ್ತಿದೆ ಅಂದರೆ ಏನೋ ಸಮಸ್ಯೆ ಎದುರಾಗ್ತಿದೆ ಅಂತ, ಆದಷ್ಟು ತಾಳ್ಮೆಯಿಂದ ಇರಬೇಕು ಅಂತ, ಅಥವಾ ಈ ಸಮಯದಲ್ಲಿ ಏನೂ ರೌದ್ರಪಡಿಸ್ಕೊಳ್ಬಾರ್ದು ಅಂತ, ಅಥವಾ ಈ ಸಮಯದಲ್ಲಿ ನಾವು ಎಚ್ಚರಿಕೆ ಆಗಿದ್ದರೆ ಅಷ್ಟು ಒಳಿತು ಅಂತ ಸಾಕಷ್ಟು ಜನದ ನಾಡ್ನುಡಿ ಮಾತಿದೆ ಇದು. ಆದರೆ ಒಂದಂತೂ ಸತ್ಯ, ಇವತ್ತು ಭೀಮನ ಅಮಾವಾಸ್ಯೆ. ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಲಕ್ಷಣವಾಗಿ ಅವರು ಉಡುಗೆ ತೊಡುಗೆಗಳನ್ನು ತೊಟ್ಟು, ಹಣೆಗೆ ಕುಂಕುಮವನ್ನಿಟ್ಟು, ತಲೆಗೆ ಹೂವನ್ನು ಮುಡಿದು, ಕಿವಿಯ ಓಲೆ, ಕೈ ಬಳೆ ಇದೆಲ್ಲ ನೋಡಬೇಕಾದ್ರೆ ಹಬ್ಬಗಳಲ್ಲೇ. ಹಬ್ಬ ಆಯಿತು, ಪೂಜೆ ಮುಗೀತು, ಹಾಗೂ ಈಗ ಅಂದರೆ ಅಪ್ಪಪ್ಪ ಅಂದರೆ 11:30-12 ಗಂಟೆ. ಅದಾದಮೇಲೆ ಯಥಾ ಪ್ರಕಾರ ಪ್ರತಿದಿನ ನೋಡಿದಂಗೆ ಹೆಣ್ಮಕ್ಳು ನೋಡೋದಾಗತ್ತೆ. ಆದರೆ ಇಂತಹ ದಿನಗಳಾದರೂ ಒಂದು ವಿಶೇಷತೆಯನ್ನು, ಮನೆಗಿರ್ತಕ್ಕಂಥ ಆ ಮಂಗಳವಾಗಿರ್ತಕ್ಕಂಥ ವಿಶೇಷವಾದಂಥ ಮನೆಗೊಬ್ಬ ಹೆಣ್ಣು ಮಗಳು ಇದ್ದರೆ
ಅದರ ಲಕ್ಷಣ ಬೇರೆ. ನೋಡಿ, ಗಂಡು ಮಕ್ಕಳು ಒಬ್ಬರೋ ಇಬ್ಬರೋ 3 ಜನ ಇರ್ತಾರೆ, ಆ ಮನೆಗೊಂದು ಹೆಣ್ಮಗು ಇರಲ್ಲ. ಆ ಮನೆಗೊಂದು ಹೆಣ್ಣಿಲ್ಲ ಅಂದರೆ ಆ ತಂದೆ ತಾಯಿಗೆ ಒಂದು ಕೊರತೆ ಇರುತ್ತೆ, ಆ ತಂದೆ ತಾಯಿಗೆ ಒಂದು ನೋವಿರುತ್ತೆ. ಆ ನೋವು ಹೇಗಾಗುತ್ತೆ ಅಂದರೆ, ಅಯ್ಯೋ ನಮ್ಮನೆಗೊಂದು ಮುದ್ದಾದಂಥ ಮಗು ಇರಬಾರ್ದಾಗಿತ್ತ, ಮನೆಗೊಬ್ಬ ಹೆಣ್ಣುಮಗಳು ಬೇಕಿತ್ತಲ್ವಾ. ಯಾಕೆಂದರೆ ತಂದೆಯ ಪ್ರೀತಿಯನ್ನು ಹೆಚ್ಚು ಪಡಿತಕ್ಕಂಥದ್ದು ಹೆಣ್ಣು ಮಕ್ಕಳು, ಹಾಗೆ ತಾಯಿಯ ಪ್ರೀತಿಯನ್ನು ಹೆಚ್ಚು ಪಡಿತಕ್ಕಂಥದ್ದು ಗಂಡು ಮಕ್ಕಳು. ಆದರೆ ಮನೆಗೊಂದು ಹೆಣ್ಣು ಇರಲೇಬೇಕು. ಆ ಹೆಣ್ಣು ಇರುವ ರೀತಿ ಇದ್ದರೆ ಅದರ ಆನಂದವೇ ಬೇರೆ, ಅದರ ವರ್ಚಸ್ಸೇ ಬೇರೆ. ಹಾಗಾಗಿ ಇವತ್ತಿನ ದಿನ, ಈ ಶುಭ ದಿನ ಪಾರ್ವತಿ ಅಂದರೆ ಶಿವಪಾರ್ವತಿಯರ ವಿವಾಹ ಆದಂಥ ದಿನ, ಹಾಗೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ನೋಡಿ, ಈ ಒಂದು ವ್ರತದಲ್ಲಿ ಒಂದು ವಿಶೇಷವಾದಂಥ ಕಥಾನುಷ್ಠಾನ ಇದೆ. ಆ ಕಥಾನುಷ್ಠಾನದಲ್ಲಿ ಮರಣ ಹೊಂದಿರತಕ್ಕಂತಹ ವ್ಯಕ್ತಿಗೆ ಜೀವವನ್ನು ದಯಪಾಲಿಸಬೇಕಾದ್ರೆ ಆತನ ಅರ್ಧಾಂಗಿ ನೋಡಿ, ಮೃತದೇಹಕ್ಕೆ ಮದುವೆ ಆಗತ್ತೆ. ಮೃತದೇಹಕ್ಕೆ ಮದುವೆ ಆಗಿರೋ ಸತ್ತಿರ್ತಕ್ಕಂಥ ವ್ಯಕ್ತಿಗೆ ಮದುವೆ ಆದರೂ, ಮದುವೆ ಆದಮೇಲೆ ಆತನ ಧರ್ಮಪತ್ನಿ ಎನಿಸ್ಕೊಂಡಿರ್ತಕ್ಕಂಥ ಆ ತಾಯಿ ಆಕೆ ನಿಷ್ಠೆಯಿಂದ ಅನುಷ್ಠಾನ ಮಾಡಿ ಸತ್ತಿರ್ತಕ್ಕಂಥ ಗಂಡನ್ನು ಬದುಕಿಸ್ಕೊಳ್ಳುವಂಥ ಯೋಗ ಫಲ ಈ ವ್ರತಾನುಷ್ಠಾನದಲ್ಲಿದೆ. ಇಂಥ ಒಂದು ಸತ್ಯವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಯಾರೆಲ್ಲ ಶ್ರದ್ಧಾಭಕ್ತಿಯಾಗಿ ದಂಪತಿಗಳು ಹಸನ್ಮುಖಿಯಾಗಿ ನಗನಗ್ತಾ ಇರ್ತೀರೋ, ಖಂಡಿತ ನೀವು ಒಳ್ಳೆಯ ಯಶಸ್ಸಿಗೆ ದಾರಿ ಆಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜಿಯಿಂದ ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ, ಪಂಚಾಂಗ ಶ್ರವಣ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈಗಾಗಲೇ ತಾಯಂದರು, ಹೆಣ್ಣು ಮಕ್ಕಳು ತಾವೆಲ್ಲರೂ ಸಹಿತ ಜ್ಯೋತಿರ್ಭೀಮೇಶ್ವರ ಅನುಷ್ಠಾನಕ್ಕೆ ಸಿದ್ಧರಾಗಿದ್ದರೆ, ಜ್ಯೋತಿರ್ಭೀಮೇಶ್ವರ ಅನುಷ್ಠಾನಕ್ಕೆ ಬೇಕಾದಂತಹ ಪದಾರ್ಥಗಳೆಲ್ಲ ಸಿದ್ಧತೆ ಮಾಡಿಟ್ಕೊಂಡಿದ್ರೆ, ಪತ್ರೆಗಳು, ಪುಷ್ಪಗಳು, ವಿಶೇಷವಾಗಿರ್ತಕ್ಕಂಥ ಹರಿದ್ರ ಕುಂಕುಮ, ಹಾಗೆ 2 ದೀಪದ ಕಂಬಕ್ಕೆ ತುಪ್ಪದ ಬತ್ತಿ, ಜೊತೆಗೆ ಅದಕ್ಕೂ ಸಹಿತ ಅರಿಶಿಣ ಕೊಂಬನ ಕಟ್ತಕ್ಕಂಥದ್ದು, ಹಾಗೆ ಮಣ್ಣಿನ ಒಂದು ದೀಪ, ಮಣ್ಣಿನ ಬೊಂಬೆ ಇದ್ದರೆ ಆ ಮಣ್ಣಿನ ಬೊಂಬೆಗಳು ಅಂದರೆ ನಿಮ್ಮ ಪದ್ಧತಿ, ನಿಮ್ಮ ವಂಶ ಪಾರಂಪರಿಕವಾಗಿ ನಿಮ್ಮ ಹಿರಿಯರು ಹೇಗೆ ನಡೆದು ಬಂದಿದ್ದಾರೋ, ಹೇಗೆಲ್ಲ ವಿಚಾರಗಳನ್ನು ಮುಟ್ಟಿಸಿದ್ದಾರೋ, ಹೇಗೆಲ್ಲ ಮಾಡಬೇಕು ಅನುಷ್ಠಾನ ಎಂಬತಕ್ಕಂಥದ್ದನ್ನು ಕ್ರಮಬದ್ಧವಾಗಿ ತಿಳಿಸಿದ್ದಾರೋ ಅದನ್ನೇ ಪಾಲನೆ ಮಾಡಿ. ಕೆಲವರು ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅವ್ರ ನಡವಳಿಕೆ ಹೇಗಿರುತ್ತಪ್ಪ ಅಂದರೆ, ಕೊಡ್ತಕ್ಕಂಥದ್ದಕ್ಕೆ ಯಾವುದಕ್ಕೂ ಪದ್ಧತಿ ಇರೋದಿಲ್ಲ. ಸೊಸೆ ಮನೆಯಿಂದ ತರ್ತಕ್ಕಂಥದ್ದಕ್ಕೆ ಎಲ್ಲ ಪದ್ಧತಿ. ಅಪ್ಪಿತಪ್ಪಿ ಮನೆ ಸೊಸೆ ಏನಾದರೂ ತಿನಿಸುಗಳಾಗಲಿ ಅಥವಾ ಕೆಲವು ಪದಾರ್ಥಗಳಾಗಲಿ ತರಲಿಲ್ಲ ಅಂದರೆ, ಯಾಕೆ ನಿಮ್ಮ ಮನೆಯಲ್ಲಿ ಪದ್ಧತಿ ಇಲ್ವಾ ಅಂತಾರೆ. ಅದೇ ಹೆಣ್ಣೆತ್ತ ತಾಯಿ ತನ್ನ ಹೆಣ್ಣು ಮಗಳನ್ನು ಕರ್ಕೊಂಡು ಬಂದು ಈ ಗಂಡನ ಮನೆಗೆ ಒಪ್ಪಿಸ್ಬೇಕಾದ್ರೆ ಅಥವಾ ಗಂಡನ ಮನೆಗೆ ಬಂದಾಗ ಆ ತಾಯಿಗೊಂದು ಕುಬ್ಸದ ಕಣನೋ, ಒಂದು ಸೀರೆ ಕುಬ್ಸನೋ, ಅಥವಾ ಕನಿಷ್ಠ ಪಕ್ಷ ಒಂದಿಷ್ಟು ಅರಿಶಿಣ ಕುಂಕುಮ, ಒಂದಿಷ್ಟು ಹಬ್ಬದ ಅಡುಗೆ, ಒಂಚೂರು ಸಿಹಿ ಪಾಯಸದ ಅಡುಗೆ, ಅದನ್ನು ಮಾಡಲಿಕ್ಕೆ ಪದ್ಧತಿ ಇರಲ್ಲ. ಅದು ಯಾಕಿಷ್ಟು ಮೂರ್ಖತನವಾಗಿ ಯೋಚನೆ ಮಾಡ್ತಾರೋ. ನಮಗೆ ಮಾತ್ರ ಯಾವ ಪದ್ಧತಿಗಳು ಇರೋದಿಲ್ಲ. ನಮಗೆ ಖರ್ಚು ವೆಚ್ಚ ಆಗುತ್ತೆ ಅಂದರೆ ಆ ಪದ್ಧತಿಗಳೇ ಇರೋದಿಲ್ಲ ನಮಗೆ. ಅದೇ ಖರ್ಚಿಲ್ದಿರ ಪುಗ್ಸಾಟೆ ಕೆಲಸ ಇನ್ನೊಬ್ಬರು ಮನೆಯಿಂದ ಬರುತ್ತೆ, ಅಥವಾ ಇನ್ನೊಬ್ರು ಯಾರೋ ತರ್ತಾರೆ, ಅಥವಾ ನಮ್ಮ ಸೊಸೆ ಮನೆಯಿಂದ ಬರುತ್ತೆ, ಅಥವಾ ಇನ್ನೊಂದು ಕಡೆಯಿಂದ ಬರುತ್ತೆ ಅಂದರೆ ಅದಕ್ಕೆಲ್ಲ ಪದ್ಧತಿ ಇರುತ್ತೆ. ಇಂತಹ ಪದ್ಧತಿಗಳನ್ನು ಆಚರಣೆ ಮಾಡ್ತಕ್ಕಂಥವ್ರು ಯೋಚನೆ ಮಾಡಬೇಕು. ನಿಮ್ಮ ಪಾಕೆಟಿಂದನೂ 10 ರೂಪಾಯಿ ಖರ್ಚು ಮಾಡಿದ್ರೆ ತಪ್ಪಲ್ವಲ್ಲ. ಕೂಡಿಟ್ಟು ಏನು ಮಾಡ್ತೀರಿ? ಎಷ್ಟು ಕೂಡಿಟ್ಟರೂ ಸಹಿತ ಎಲ್ಲ ಬಿಟ್ಟು ಹೋಗಬೇಕು. ಇರುವ ತನಕ ನೆಮ್ಮದಿಯಾಗಿ ನಮಗೆ ಇನ್ನೊಂದು ಕಡೆಯಿಂದ ಬರೋದು ಹೇಗೆ ಸತ್ಯವೋ, ನಾವು ಖರ್ಚು ಮಾಡಿ ಇನ್ನೊಬ್ಬರು ಕೊಡಬೇಕಾದ್ದು ಧರ್ಮ. ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಜೀವನದಲ್ಲಿ ಮೌಲ್ಯಗಳು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೂ ಪದ್ಧತಿ ಅಂತಲ್ಲ. ಪದ್ಧತಿ ಏನಪ್ಪ ಅಂದರೆ, ನಮ್ಮ ಕುಟುಂಬದಲ್ಲಿ ಹಿರಿಯರು ಏನು ನಡೆಸ್ಕೊಂಡು ಬಂದಿದ್ದಾರೆ ಅದು ಪದ್ಧತಿ. ಆದರೆ ಪದ್ಧತಿ ಕೊಡಬೇಕಾದ್ರೆ, ಅಥವಾ ಇನ್ನೊಬ್ಬರು ಊಟ ಹಾಕಬೇಕಾದ್ರೆ, ಒಂದಿಷ್ಟು ಅರಿಶಿನ ಕುಂಕುಮ ಕೊಡಬೇಕಾದ್ರೆ, ಅಥವಾ ಆ ಹೆಣ್ಣಿನ ಮನೆಯವರು ಅವ್ರ ತವ್ರ ಮನೆಯವರು ಯಾರಾದರೂ ಬಂದರೆ ಅವ್ರಿಗೊಂದಿಷ್ಟು ಏನೋ ಒಂದಿಷ್ಟು ಹಬ್ಬದ ಅಡುಗೆನೋ ಅಪರೂಪಕ್ಕೆ ಮನೆಗೆ ಬರ್ತಾರೆ. ಅಪರೂಪಕ್ಕೆ ಬಂದಾಗ ಒಂದಿಷ್ಟು ಹಬ್ಬದ ಅಡುಗೆ ಮಾಡಿ ಸಂತೋಷವಾಗಿ ಒಂಚೂರು ಸಿಹಿ ಪದಾರ್ಥ ಮಾಡಿ. ಇತ್ತೀಚೆಗಂತೂ ಸಿಹಿ ಯಾರು ತಿನ್ನೋರೇ ಇಲ್ಲ. ಹಿಂದೆಲ್ಲ ಸಿಹಿ ಪದಾರ್ಥ ಬೇಕೇ ಬೇಕಿತ್ತು. ಒಬ್ಬೊಬ್ಬರು 5, 6, 8 ಒಬ್ಬಟ್ಟು ತಿನ್ನೋರು, ಜೊತೆಗೆ ರವೆ ಉಂಡೆ ತಿನ್ನೋರು, ಲಾಡು ತಿನ್ನೋರು, ಎಲ್ಲವೂ ಸಾಕಷ್ಟಿತ್ತು. ಇವಾಗ ಈ ಹಾಳಾದ್ದು ಸಕ್ಕರೆ ಕಾಯಿಲೆ ಅಂತ ಯಾವಾಗ ಜೀವನಿಗೆ ಎಲ್ಲರಿಗೂ ಎಂಟ್ರಿ ಆಗಿಬಿಡ್ತೋ, ವಯಸ್ಸಿನ ತಾರತಮ್ಯವೂ ಇಲ್ಲ. ಒಂದು ಒಬ್ಬಟ್ಟನ್ನು ಹಾಕಿಕೊರೆಯೋ ಸ್ವಲ್ಪ ಹಾಕಿ ಮಾಡಿರೋದ್ರಲ್ಲಿ ಒಂದು ಸ್ವಲ್ಪ, ಇಂತಹ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಕೆಲವನ್ನ ಪದ್ಧತಿ ಯಾವುದು ಬೇಕು ಯಾವುದು ಬೇಡ ಅದನ್ನು ಆಲೋಚನೆ ಮಾಡಿ. ಎಲ್ಲ ಪದ್ಧತಿ ನಮಗೆ ಖರ್ಚಾಗುವಂಥದ್ದು ಯಾವುದೂ ಪದ್ಧತಿ ಇರಬಾರ್ದು. ಬರೋದು ಮಾತ್ರ ಎಲ್ಲ ಪದ್ಧತಿ, ಅದು ಕಾನೂನು ಪ್ರಕಾರ. ಬರಲಿಲ್ಲ ಅಂದರೆ ಅಯ್ಯೋ ಅದಕ್ಕೆ ನಮಗೆ ಈ ಥರ ತೊಂದರೆ ಆಯಿತು, ನಿಮ್ಮ ಮನೆಯಿಂದ ತರಲಿಲ್ವಲ್ಲ ಅದಕ್ಕೆ ನಮಗೆ ತೊಂದರೆ ಆಗಿದ್ದು, ಅವ್ರ ಮನೆಯಿಂದ ತರಲಿಲ್ಲ ಅದಕ್ಕೆ ತೊಂದರೆ ಆಯಿತು, ನಿಮ್ಮ ಮನೆಯಿಂದ ಬಂದಾಗ ಒಂದಿಷ್ಟು ಅನ್ನ ಹಾಕಬೇಕು, ಊಟ ಹಾಕಬೇಕು, ಒಂದಿಷ್ಟು ಸಿಹಿ ಹಂಚಬೇಕು, ಒಂದು ಸೀರೆ ಕುಪ್ಸದ ಕಣ ಕೊಡಬೇಕು, ಕನಿಷ್ಠ ಪಕ್ಷ ಆ ಹೆಣ್ಣೆತ್ತವ್ರು ಬರ್ತಾರೆ ಅವ್ರಿಗೆ ಏನೋ ಒಂದು ಸಹಾಯವಾಗಿ ಒಂದಿಷ್ಟು ಒಂದು ಗೌರವ ಸಲ್ಲಿಸಬೇಕು. ಅದು ಪದ್ಧತಿ ಇಲ್ಲವೇ ಇಲ್ಲ. ಓ ಎಂಬತಕ್ಕಂಥದ್ದು ತರಕ್ಕಿಲ್ಲ, ಬಾ ಎಂಬತಕ್ಕಂಥದ್ದು ವಂಶಕ್ಕೆಲ್ಲ.
ಈ ಪ್ರಕಾರವಾಗಿರ್ತಕ್ಕಂಥವ್ರು ಇದ್ದಾರೆ. ಅದನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಇನ್ನಾದರೂ ಬದಲಾವಣೆಗಳ ಕಡೆ ನಾವು ಗಮನ ಕೊಡಬೇಕಾಗತ್ತೆ. ಹಾಗೆ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಜ್ಯೋತಿರ್ಭೀಮೇಶ್ವರ ಸಮಯ ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಇವತ್ತಿನ ಸಮಯ ಅಂತೂ ಬಹಳ ಬೇಕಾಗಿದೆ. ಹಾಗೆ ಪೂಜೆಗೆ ಏನೆಲ್ಲ ಸಿದ್ಧತೆ ಮಾಡಿಟ್ಕೊಂಡಿದ್ರೆ ಅರಿಶಿನ, ಕುಂಕುಮ, ಹೂವು, ಕಡ್ಡಿ, ಕರ್ಪೂರ ಮತ್ತು ಪತ್ರೆಗಳು, ಬಿಡಿ ಹೂವು ಇದೆಲ್ಲ ಇದ್ದರೆ ಜ್ಯೋತಿರ್ಭೀಮೇಶ್ವರರ ಶಿವಪಾರ್ವತಿಯರ ಒಂದು ಫೋಟೋ, ದೀಪಗಳು, ಮಣ್ಣಿನ ಒಂದು ಬೊಂಬೆ ಇದೆಲ್ಲವೂ ಸಿದ್ಧತೆ ಆಗಿದ್ದರೆ ಪೂಜಾನುಷ್ಠಾನ ಶುರು ಮಾಡೋಣ. ಆದರೆ ಪೂಜಾನುಷ್ಠಾನ ಶುರು ಮಾಡೋದಕ್ಕೂ ಮುನ್ನ ಈ ಕತೆ, ಈ ವ್ರತ ಹೇಗೆ ಬಂತು, ಈ ವ್ರತ ಬಂದದ್ದು, ಈ ಒಂದು ಕತೆ ಏನಕ್ಕೋಸ್ಕರ, ಯಾಕೆ ಅನುಷ್ಠಾನ ಮಾಡಬೇಕು, ಯಾತಕ್ಕೋಸ್ಕರ ಮಾಡಬೇಕು, ಈ ಪೂಜಾನುಷ್ಠಾನದ ಫಲ ಏನು, ಇದು ಮಾಡಿದ್ರೆ ಅದರ ಫಲ ಏನು ಸಿಗುತ್ತೆ. ಏನೋ ನಮ್ಮ ಅಜ್ಜಿ ಮಾಡ್ತಿದ್ರು, ನಮ್ಮಮ್ಮ ಮಾಡ್ತಿದ್ರು, ನಮ್ಮಪ್ಪ ಮಾಡ್ತಿದ್ರು, ಅಥವಾ ನಮ್ಮ ವಂಶದಲ್ಲಿ ಯಾರೋ ಮಾಡ್ತಿದ್ರು, ಇವತ್ತು ನಾನು ಮಾಡಬೇಕು. ಇನ್ನು ಕೆಲವು ಜನ ಪಕ್ಕದ ಮನೆಯಲ್ಲಿ ಮಾಡ್ತಿದ್ರು, ನಾನು ಮಾಡಬೇಕು. ಯಾಕೆಂದರೆ ಅವ್ರ ಅತ್ತೆ ಮಾವನ ಕಂಟ್ರೋಲಲ್ಲಿ ಇರಲ್ಲ. ಮದುವೆ ಆದ ಸ್ವಲ್ಪ ದಿವಸಕ್ಕೆ ನನಗೆ ಅತ್ತೆ ಬೇಡ, ಯಾರೂ ಬೇಡ, ನಾನು ಪ್ರತ್ಯೇಕವಾಗಿ ನಾನು ಸಪ್ರೇಟ್ ಮನೆ ಮಾಡ್ಕೊಂಡಿರ್ತೀನಿ, ಅಥವಾ ನಾನು ಉದ್ಯೋಗ ನಿಮಿತ್ತವಾಗಿ ನಾನು ಬೇರೆ ಊರಲ್ಲಿದ್ದೀನಿ, ಅಥವಾ ಇನ್ಯಾವುದೋ ಸಮಸ್ಯೆ ಆಯಿತು ಅದಕ್ಕೆ ನಾನು ಗಂಡನ ಕರ್ಕೊಂಡು ಹೊರಗಡೆ ಬಂದುಬಿಟ್ಟಿದ್ದೀನಿ. ಇಂಥವೆಲ್ಲ ಇದೆ ನಮ್ಮಲ್ಲಿ. ಒಳ್ಳೇದೆಷ್ಟಿದೆಯೋ ಕೆಟ್ಟದ್ದಷ್ಟೇ ಇದೆ. ಏನೇ ಇದ್ದರೂ ಯಾರೋ ಮಾಡಿದ್ರು ಏನೋ ಆಯಿತು ಅನ್ನೋದಕ್ಕಿಂತ ಒಂದಷ್ಟು ವಿಚಾರ ತಿಳ್ಕೊಂಡು ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಇರಲಿ, ಪಂಚಾಂಗ ಶ್ರವಣ ಆದ ನಂತರ ಇವತ್ತಿನ ವ್ರತಾನುಷ್ಠಾನದ ಚಿಕ್ಕದಾದಂಥ ಚುಟುಕಾದಂಥ ಒಂದು ಕಥಾನುಷ್ಠಾನವನ್ನು ತಿಳ್ಕೊಂಡಾಗಷ್ಟೇ ಅದರ ಫಲಗಳು, ಅದಾದಮೇಲೆ ಪೂಜಾನುಷ್ಠಾನ ಮಾಡಿದ್ರೆ ಅದ್ರ ಫಲ ಸಿಕ್ಕಂಗಾಗತ್ತೆ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಭಗವತಿ ಶ್ರೀಮದ್ಮಹಾಲಲಿತಾ ರಾಜರಾಜೇಶ್ವರಿ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸ ಇವತ್ತಿಗೆ ಮುಗೀತು. ಆಷಾಢ ಮಾಸ ಇವತ್ತಿಗೆ ಮುಗೀತು. ನಾಳೆ ಬೆಳಗಿನ ಸೂರ್ಯೋದಯ, ವಿಶೇಷವಾಗಿರ್ತಕ್ಕಂಥ ಶ್ರಾವಣದ ಆಗಮನ. ನೋಡಿ, ಶ್ರಾವಣ ಈ ಸತಿ ಶುಕ್ರವಾರ ಪ್ರಾರಂಭ. ಶ್ರಾವಣ ಮಾಸ ಬಂತು ಅಂದರೆ ವಿಷ್ಣು ಆರಾಧನೆ ಶುರುವಾಗುತ್ತೆ. ವಿಷ್ಣುವಿನ ಅರ್ಧಾಂಗಿ ತಾಯಿ ಮಹಾಲಕ್ಷ್ಮಿ, ಲಕ್ಷ್ಮಿಯ ಆರಾಧನೆ ನಾಳೆಯಿಂದ ಪ್ರಾರಂಭ. ನಾಳೆಯಿಂದ ಪ್ರತಿಯೊಬ್ಬರ ಮನೆ ವಾಸ್ತುಗೃಹ ಸಹಿತ ಭಾಳಷ್ಟು ಲವಲವಿಕೆಯಿಂದ ಇರುತ್ತೆ. ಇಲ್ಲಿವರೆಗೂ ಹೇಳ್ಬೋದಾಗಿತ್ತು, ಅಯ್ಯೋ ಆಷಾಢ ನಾನು ಈ ಕೆಲಸ ಮಾಡಲ್ಲ, ಆ ಕೆಲಸ ಮಾಡಲ್ಲ. ಆವಾಗಲೂ ಏನು ಬುದ್ಧಿವಂತಿಕೆ, ಬರ್ತಕ್ಕಂಥದ್ದು ಏನಿದೆಯೋ ಲಕ್ಷ್ಮಿ ಮನೆ ಒಳಗೆ ಬರ್ತಿದ್ದಾಳೆ, ಯಾರು ಸೂಟ್ ಕೇಸಲ್ಲಿ ತರ್ತಾರೆ, 10 ರೂಪಾಯಿ ಕೊಡ್ತಾರೆ ಅಂದರೆ ಅದಕ್ಕೆ ಆಷಾಢದ ಮಾತೇ ಇಲ್ಲ. ಆಷಾಢ ಮರ್ತೋಗ್ಬಿಡ್ತಾರೆ. ಅವಾಗ ಆಷಾಢದ ಸ್ವರನೇ ಬರೋಲ್ಲ. ಅದೇ ನಾವು ಕೊಡಬೇಕಾದ್ರೆ ಆಷಾಢ ಇದೆ ನಂತರ ನೋಡೋಣ, ಒಂದು ಅಗ್ರಿಮೆಂಟ್ ಮಾಡಬೇಕು ಆಷಾಢ ನಂತರ ಮಾಡೋಣ, ಅಥವಾ ಯಾರಿಗಾದ್ರೂ ಏನಾದ್ರು ದುಡ್ಡು ಕೊಡಬೇಕು ಆಷಾಢ ಆಮೇಲೆ ನೋಡೋಣ. ಅದೇ ದುಡ್ಡು ಮನೆ ಬಾಗಿಲಿಗೆ ಬಂದಿದೆ, ಅಯ್ಯೋ ಆಷಾಢ ಇದೆ ಇವಾಗ ತರಬೇಡಿ ದುಡ್ಡನ್ನ, ಆಷಾಢ ಇದೆ ಇವಾಗ ನಮಗೆ ದುಡ್ಡು ಬೇಡ, ಆಷಾಢ ಇದೆ ನಮಗೆ ವಸ್ತ್ರಗಳು ಬೇಡ, ಆಷಾಢ ಇದೆ ಅಥವಾ ನಮ್ಗೆ ಅದು ಬೇಡ ಇದು ಬೇಡ, ಯಾರಾದರೂ ಹೇಳ್ತಾರೆ? ಬರ್ತಕ್ಕಂಥದ್ದಕ್ಕೆ ಆಷಾಢ ಇಲ್ಲ, ಆದರೆ ಹೋಗ್ತಕ್ಕಂಥದ್ದಕ್ಕೆ ಆಷಾಢ ಇದೆ. ಇಂತಹ ಪರಿಸ್ಥಿತಿಗೂ ಆ ಮಾತಿಗೂ ಒಂದು ವಿರಾಮ ಬಿತ್ತು ಇವತ್ತಿಗೆ. ನಾಳೆಯಿಂದ ಶ್ರಾವಣ ಪ್ರಾರಂಭ. ಶುಭದ ದಿನಗಳಂತಲೋ ಅಥವಾ ಸಂಪತ್ ದಿನಗಳಂತಲೋ ಅಥವಾ ವಿಶೇಷವಾಗಿರ್ತಕ್ಕಂಥದ್ದನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕೆ ಬಂದಿರತಕ್ಕಂಥ ದಿನಗಳಂತಲೋ ಶ್ರಾವಣ ಮಾಸ ಅಂದರೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಹಬ್ಬಗಳ ಸಾಲು ಇಂದಿನಿಂದ ಪ್ರಾರಂಭ. ಇವತ್ತಿನಿಂದ ಹಬ್ಬ ಶುರು. ಜ್ಯೋತಿರ್ಭೀಮೇಶ್ವರ ಇವತ್ತು ಶುರುವಾಯಿತು ಅಂದರೆ ಇನ್ನು ನಾಳೆಯಿಂದ ಪ್ರತಿದಿನವೂ ಹಬ್ಬವೇ. ಆ ಹಬ್ಬದ ಶ್ರಾವಣ ಮಾಸ ಸಂಪೂರ್ಣವಾದಂಥ ಫಲವನ್ನು ಕೊಡಲಿ. ಹಾಗೆ ಕೃಷ್ಣ ಪಕ್ಷ ಇರ್ತಕ್ಕಂತಹದ್ದು ಇವತ್ತು ಅಮಾವಾಸ್ಯೆ 28/7/2022 ಗುರುವಾರ ಅಮಾವಾಸ್ಯೆ. ಗುರುವಾರ ಅಮಾವಾಸ್ಯೆ ಬಂದಿದ್ದರಿಂದ ಇವತ್ತು ತಂತ್ರಸಾರ ಅದು ಹೇಳ್ತಿದ್ದೇನೆ. ಗುರುವಾರ ಅಮಾವಾಸ್ಯೆ ಆದ್ದರಿಂದ ತಂತ್ರಸಾರ ಇವತ್ತು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಈ ವಿಶೇಷವಾಗಿರ್ತಕ್ಕಂಥ ಮಹಾಪ್ರದೋಷದಲ್ಲೋ ಅಥವಾ ಮಹಾಪ್ರದೇಶಗಳಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಯಾರು ವಿಶೇಷವಾದಂತಹ ಅಮಾವಾಸ್ಯೆ, ಹುಣ್ಣಿಮೆ, ಅದರಲ್ಲೂ ಗುರುವಾರ ಭಾನುವಾರ ಅಂತ ಬಂದಾಗ ಇಂತಹ ತಂತ್ರಗಳಿಗೆ ಹೆಚ್ಚು ಫಲ ಸಿಗುತ್ತೆ. ಹಾಗಾಗಿ ಇವತ್ತು ಜ್ಯೋತಿರ್ಭೀಮೇಶ್ವರ ವ್ರತ, ಇವತ್ತಿರ್ತಕ್ಕಂಥ ಅಮಾವಾಸ್ಯೆ ಬಹಳ ವಿಶೇಷ. ಇವತ್ತಿನ ನಕ್ಷತ್ರನೂ ಸಿದ್ಧ ಪುನರ್ವಸು ಇದೆ, ಅದರಲ್ಲೂ ಜ್ಯೋತಿರ್ಭೀಮೇಶ್ವರ ವ್ರತ. ಇವತ್ತು ನಾಗರ ಅಮಾವಾಸ್ಯೆ ಅಂತಲೂ ಹೇಳ್ತಾರೆ. ಈ ನಾಗರ ಅಮಾವಾಸ್ಯೆ ವ್ರತವನ್ನು ಆಚರಣೆ ಮಾಡ್ತಕ್ಕಂಥವ್ರು ಉತ್ತರ ಕರ್ನಾಟಕದ ಅಭಿಮಾನಿ ದೇವರುಗಳು ಸಾಕಷ್ಟು ಜನ ಇದ್ದೀರಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಇವತ್ತಿನ ದಿವಸ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತ ಯಾತಕ್ಕಾಗಿ ಬಂತು, ಹೇಗೆ ಬಂತು? ಸೌರಾಷ್ಟ್ರ ಎಂಬತಕ್ಕಂಥ ರಾಜ್ಯದಲ್ಲಿ ಅಲ್ಲಿ ವಜ್ರಬಾಹು ಎಂಬತಕ್ಕಂಥ ರಾಜ, ಆತನಿಗೆ ಜೈಶೀಲ ಎಂಬತಕ್ಕಂಥ ಮಗ. ಆ 3 ಜನದಿಂದ ಪ್ರಾರಂಭ ಆಯಿತು. ಅಂದರೆ ಸೌರಾಷ್ಟ್ರ ಎಂಬತಕ್ಕಂಥ ರಾಷ್ಟ್ರದಲ್ಲಿ ವಜ್ರಬಾಹು ಎಂಬತಕ್ಕಂಥ ರಾಜನ ಪುತ್ರನಾದಂಥ ಜೈಶೀಲ ಎಂಬತಕ್ಕಂಥ ಆ ಪುತ್ರ, ಆತ ಶೀಘ್ರದಲ್ಲೇ ಬಾಲ್ಯದಲ್ಲೇ ಮರಣ ಹೊಂದುತ್ತಾನೆ. ಮರಣ ಹೊಂದಿದ್ರೂ ಆ ಪರಿವಾರಕ್ಕೆ, ಆ ಕುಟುಂಬಕ್ಕಾಗುವಂತಹ ನೋವು ಸಾಕಷ್ಟು. ಯಾರೊಬ್ಬರ ಮನೆಗೆ ನೋವಾಗಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ನೋವಿನ ಸಂಗತಿನೇ. ಆದರೆ ಆ ಪರಿವಾರಕ್ಕೆ ಉಂಟಾಗುವಂತಹ ನೋವು, ಆ ಹಿಂದಿನ 7 ತಲೆಮಾರಿಗೆ ಮೋಕ್ಷ ಸಿಗಲಿಕ್ಕೋಸ್ಕರ ನೋಡಿ, ಇಲ್ಲಿ ಬಹಳ ವಿಶೇಷವಾದಂಥ ಒಂದು ರಹಸ್ಯ ಇದೆ. ಇಲ್ಲಿ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನೇನು ಬೇಕಾದರೂ ಸಾಧ್ಯ. ಒಂದು ಹೆಣ್ಣಿನಿಂದಲೇ ಸೃಷ್ಟಿಯ ಮೂಲ, ಒಂದು ಹೆಣ್ಣಿನಿಂದಲೇ ಸಾಧ್ಯ ಅಮರತ್ವ,
ಒಂದು ಹೆಣ್ಣಿನಿಂದಲೇ ಸಾಧ್ಯ ಹಿಂದಿನ 7 ತಲೆಮಾರಿಗೂ ಸಹಿತ ಮುಕ್ತಿಯನ್ನು ಕೊಡ್ತಕ್ಕಂಥದ್ದು. ಮನೆಗೊಂದು ಗಂಡು ಮಗು ಬೇಕು ಅಂತ ಅಪೇಕ್ಷೆ ಪಡೋದು ಎಲ್ಲರಿಗೂ ಸತ್ಯನೇ. ಯಾತಕ್ಕೋಸ್ಕರ? ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃದೇವತೆಗಳಿಗೆ ಗತಿ ಕಾಣಿಸ್ಲಿಕ್ಕೋಸ್ಕರ. ಅದು ಬಿಟ್ಟು ನಾನು ಮಾಡಿರೋ ಆಸ್ತಿಗಲ್ಲ ನನ್ನ ಮಗ ಬರತಕ್ಕಂಥದ್ದು. ನಾನು ಮಾಡಿರ್ತಕ್ಕಂಥ ಆಸ್ತಿ ಯಾರು ಬೇಕಾದ್ರೂ ಹೊಡ್ಕೊಂಡು ಹೋಗ್ಬೋದು. ಆದರೆ ನನ್ನ ತಂದೆ, ನನ್ನ ತಾತ, ನನ್ನ ಮುತ್ತಾತ ಅಂತಹವರಿಗೆ ಮುಕ್ತಿ ಸಿಗಬೇಕಾದ್ರೆ ಮನೆಗೊಬ್ಬ ಮಗ ಬೇಕು, ಗಂಡು ಮಕ್ಕಳು ಬೇಕು ಅಂತ ಅದೊಂದಕ್ಕೆ ಅಪೇಕ್ಷೆ ಪಡ್ತಕ್ಕಂಥದ್ದು. ಆ ವಿಚಾರಕ್ಕೆ ತೆಗೆದುಕೊಂಡ್ರೂ ಸಹಿತ ಇಲ್ಲಿ ಹೆಣ್ಣಿಗೆ ಪ್ರಾಧಾನ್ಯತೆ ಇದೆ. ಜ್ಯೋತಿರ್ಭೀಮೇಶ್ವರ ವ್ರತ, ಈ ವ್ರತಾನುಷ್ಠಾನ ಶುರುವಾದ್ದೇ ಪ್ರತಿಯೊಬ್ಬರಿಗೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥದ್ದನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಪೂರ್ವದಲ್ಲಿ ಇದೆಲ್ಲವೂ ಸಹಿತ ಚರಿತ್ರೆ ನಡೆದಿದೆ. ಹಿಂದೆ ಆಗಿರ್ತಕ್ಕಂಥದ್ದನ್ನು, ಹಿಂದಿನ ಕಥಾಪುರಾಣಗಳನ್ನು, ಜೊತೆಗೆ ಹಿಂದೆ ಏನಾದರೂ ನಡೆದಿರ್ತಕ್ಕಂಥದ್ದನ್ನು ಒಬ್ಬರಿಂದ ಒಬ್ಬರಿಗೆ ಹರಡಿ ಮುಂದಕ್ಕೆ ಬರತಕ್ಕಂಥದ್ದು, ಮುಂದೆ ತಿಳಿಸ್ತಕ್ಕಂಥದ್ದು ಕ್ರಮ. ಒಂದು ಹೆಣ್ಣು ಅಸಾಧ್ಯವಾದ ಯಾವುದೂ ಅಲ್ಲ, ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸ್ಕೊಳ್ಬಲ್ಲದು ಎಂಬತಕ್ಕಂಥದ್ದನ್ನು ಸಾಕ್ಷಿ ತೋರಿಸುತ್ತೆ. ಹಾಗೆ ಸೌರಾಷ್ಟ್ರ ಎಂಬತಕ್ಕಂಥ ರಾಜ್ಯದಲ್ಲಿ ಅಲ್ಲಿ ವಿಶೇಷ ವಜ್ರಬಾಹು ಎಂಬತಕ್ಕಂಥ ರಾಜ, ಆ ರಾಜನಿಗಿರ್ತಕ್ಕಂಥ ಒಬ್ಬನೇ ಕೌರ. ಆ ಒಬ್ಬ ಮಗ ಬಾಲ್ಯದಲ್ಲಿ ಸಾಕಷ್ಟು ಜ್ಞಾನವಂತನಾಗಿ, ಬುದ್ಧಿವಂತನಾಗಿ, ಒಂದಷ್ಟು ಆಕರ್ಷಿತವಾಗಿರ್ತಕ್ಕಂಥ, ಸಾಕಷ್ಟು ವಿದ್ಯೆಗಳನ್ನು ಅಭ್ಯಾಸ ಮಾಡಿರ್ತಕ್ಕಂಥ ಒಬ್ಬ ಮಗ ರಾಜನ ಕೌರ, ಅಂದರೆ ರಾಜನ ಮಗ. ಆ ರಾಜನ ಮಗ ಅಕಾಲವಾಗಿ ಮರಣ ಹೊಂದುತ್ತಾನೆ. ರಾಜನ ಮಗ, ಒಬ್ಬನೇ ಮಗ ಅಕಾಲ ಮರಣ ಹೊಂದುತ್ತಾನೆ. ಮರಣ ಹೊಂದಿರತಕ್ಕಂತಹ ಆ ಮಗನ ನೋಡಿ ರಾಜನ ಮನಸ್ಸಲ್ಲಿ ಬಹಳ ನೋವುಂಟಾಗುತ್ತೆ. ಅಯ್ಯೋ, ಇದ್ದಂತಹ ಒಬ್ಬ ಮಗ ಹೋದ್ನಲ್ಲ, ನನ್ನ ರಾಜ್ಯಕ್ಕೆ ಮುಂದೆ ಯಾರಪ್ಪ ಅನ್ನೋ ಚಿಂತನೆ ಮಾಡಲಿಲ್ಲ. ಆತ ಚಿಂತನೆ ಮಾಡಿದ್ದು ನನ್ನ ತಂದೆ, ನನ್ನ ತಾತ ಮುತ್ತಾತನರಿಗೆ ಸದ್ಗತಿನ ಕೊಡೋದು ಹೇಗೆ, ಅವರಿಗೆ ಮುಕ್ತಿ ತೋರಿಸೋದು ಹೇಗೆ, ಅವರಿಗೆ ಮುಕ್ತಿ ಸಿಗೋದಿಲ್ವಲ್ಲ, ನಮ್ಮ ಕುಟುಂಬದಲ್ಲಿ ನಮ್ಮ ಹಿರಿಯರು ಯಾರಿಗೂ ಸಹಿತ ಒಂದಷ್ಟು ತಿಲತರ್ಪಣ ಕೊಡೋರು ಯಾರೂ ಇಲ್ವಲ್ಲ. ಈ ಪ್ರಕಾರವಾದಂಥ ನೋವನ್ನು ನೋಡ್ತಾನೆ. ಆ ತರಹ ಮನಸ್ಥಿತಿಯಲ್ಲಿ ಬಂದೋಗುತ್ತೆ. ಅದಾದ ನಂತರ ಒಂದು ಡಂಗೂರವನ್ನು ಸಾರಿಸ್ತಾನೆ. ಡಂಗೂರ ಸಾಧಿಸೋದು ಅಂದ್ರೆ ಏನಪ್ಪ ಅಂದರೆ, ಏನಾದ್ರು ಒಂದು ಹಬ್ಬ ಹರಿದಿನ ಕಾರ್ಯಕ್ರಮಗಳಾದರೆ ಊರಲ್ಲೆಲ್ಲರಿಗೂ ಗೊತ್ತಾಗಬೇಕು ಎಂಬುದಕ್ಕೆ ಒಬ್ಬರನ್ನ ಕಳಿಸಿ ಅವ್ರ ಕೈಲಿ ಹೇಳಿಸುವಂಥದ್ದು ಒಂದು ಕ್ರಮ, ಆಗಿನ ಕಾಲದ ಪದ್ಧತಿ. ಆ ಪದ್ಧತಿಯಂತೆ ಆ ರಾಜ್ಯದಲ್ಲಿ ಪ್ರತಿಯೊಂದು ಕಡೆನೂ ಡಂಗೂರ ಸಾರಿಸ್ತಾರೆ. ನನ್ನ ಮಗ ಮೃತ ಹೊಂದಿದ್ದಾನೆ, ಈತನಿಗೆ ಒಂದು ವಿವಾಹ ಮಾಡಬೇಕು ಅಂತಿದ್ದೇನೆ, ಅದಕ್ಕೆ ಆ ಒಂದು ಮೃತದೇಹಕ್ಕೆ ನನ್ನ ಮಗನ ಮದುವೆ ಆಗಲಿಕ್ಕೆ ಯಾರಾದರೂ ಇಚ್ಛಿಸಲಿಕ್ಕೆ ಯಾರಾದರೂ ಒಂದು ಹೆಣ್ಣು ಮುಂದೆ ಬಂದರೆ ಆ ಹೆಣ್ಣಿನ ಕುಟುಂಬಕ್ಕೆ ಸಾಕಷ್ಟು ನಾನು ಏನು ಬೇಕಾದ ಎಲ್ಲ ದ್ರವ್ಯಗಳಾಗಲಿ, ಹಣ ಆಗಲಿ, ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯವಾಗಲಿ ಎಲ್ಲವನ್ನು ಕೊಡ್ತೀನಿ ಅಂತ ಹೇಳ್ತಾನೆ ರಾಜ. ಇದು ಹೇಳ್ತಾ ಬಂದಾಗ ಪ್ರತಿ ಊರು, ಗ್ರಾಮ, ಪಟ್ಟಣಗಳೆಲ್ಲ ಕಡೆ ಬಂದಾಗ ಒಂದು ಕಡೆ ಒಬ್ಬ ವಿದ್ಯಾವಂತ, ವೇದ ಪಾರಂಗತ, ಒಬ್ಬ ಬ್ರಾಹ್ಮಣ, ಆ ಬ್ರಾಹ್ಮಣನ ಕುಟುಂಬದಲ್ಲಿ ಇರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ತಾನು ಮುಂದಾಗ್ತಾಳೆ. ಯಾಕೆಂದರೆ ಆ ಕುಟುಂಬದ ನಿರ್ವಹಣೆ ತಂದೆ ಅಪಾರವಾದಂಥ ಜ್ಞಾನವಂತರು, ವಿದ್ಯಾವಂತರು, ವೇದ ಮಾತೆ ಗಾಯತ್ರಿಯನ್ನು ಉಪಾಸನೆ ಮಾಡ್ತಕ್ಕಂಥವ್ರು. ಅಷ್ಟು ವಿದ್ಯಾವಂತರಾದರೂ ಬಡತನ ಎಂಬತಕ್ಕಂಥದ್ದು ಪ್ರಾರಬ್ಧ ಕರ್ಮ ಆ ಬಾಧೆ ಬಾಧಿಸ್ತಾ ಇರುತ್ತೆ. ಅದನ್ನು ನೋಡಿ ಆ ಮನೆಯಲ್ಲಿರ್ತಕ್ಕಂಥ ಮಗಳು ಅವಳು ತಯಾರಾಗ್ತಾಳೆ. ನಾನು ಮದುವೆ ಆದರೆ ನನ್ನ ಕುಟುಂಬ ನಿರ್ವಹಣೆ ಸರಿ ಹೋಗುತ್ತೆ, ನನ್ನ ಕುಟುಂಬ ಬೆಳಕಿಗೆ ಬರುತ್ತೆ ಅಂತ ನೋಡಿ ಅಲ್ಲೂ ಸಹಿತ ಒಂದು ಹೆಣ್ಣು ಎಷ್ಟು ತ್ಯಾಗ ಮಾಡ್ತಾಳೆ ಅಂದರೆ ಆ ತ್ಯಾಗಮಯಿ ಆ ಹೆಣ್ಣು ತಾಯಿ. ಆಗ ಆಕೆ ಒಪ್ಕೋತಾಳೆ. ಒಪ್ಕೊಂಡ ತಕ್ಷಣ ಆ ಒಂದು ಮೃತದೇಹಕ್ಕೆ ವಿವಾಹ ಆಗತ್ತೆ. ವಿವಾಹವನ್ನು ಮಾಡಿ ಇನ್ನು ವಿವಾಹ ಆದಮೇಲೆ ಎಷ್ಟೊತ್ತಿಟ್ಕೊಳ್ತೀರಿ? ಮನುಷ್ಯ ಬದುಕಿದ್ರೆ ಅದೊಂಥರ, ಮನುಷ್ಯ ಮೃತದೇಹವನ್ನು ಎಷ್ಟೊತ್ತಿಗಂತೆ, ಯಾವಾಗಂತೆ, ಎಲ್ಲಂತೆ, ಆ ಅಂತೆ ಕಂತೆಗಳ ಮಧ್ಯದಲ್ಲಿ ಈ ಸಂತೆ ಶುರುವಾಗ್ಬಿಡುತ್ತೆ. ಹಾಗೆ ಮೃತದೇಹಕ್ಕೆ ಮದುವೆ ಆದಮೇಲೆ ಇನ್ನು ಜಾಸ್ತಿ ಹೊತ್ತು ಇಟ್ಕೊಳ್ಳೋಕ್ಕಾಗಲ್ಲ. ಮದುವೆ ಮನೆ ಅಲ್ಲ ಅದು, ಆ ಮನೆ ಆದರೂ ಸಹಿತ ಅಂತಹ ಕಡೆ ಪರಿಸ್ಥಿತಿ ಮಾಡಿ ಇವರಿಬ್ಬರನ್ನು ಕರ್ಕೊಂಡು ಊರಾಚೆ ಸ್ಮಶಾನಕ್ಕೆ ಹೋಗಿ ಆ ಒಂದು ಚಿತೆಯನ್ನು ರೆಡಿ ಮಾಡಿ ಅಲ್ಲಿ ಹೋಗಿ ಸೊಸೆಗೂ ರಾಜ ಹೇಳ್ತಾನೆ, ನನ್ನಿಂದ ಏನಾಗಿದೆಯೋ ಬಿಟ್ಟಿದ್ಯೋ, ಆದರೆ ಒಂದು ನನ್ನ ಕುಟುಂಬದ ಹಿರಿಯರಿಗೆ ಸದ್ಗತಿ ಕೊಡಲಿಕ್ಕೆ ನೀನು ಬಂದಿದೆ ತಾಯಿ ಅಂತ ಹೇಳಿ ಆಕೆಗೊಂದು ಪ್ರಾರ್ಥನೆ ಮಾಡಿ ಅಲ್ಲಿ ಚಿತೆ ಮೇಲೆ ಆ ಮಗನ ಮಲಗಿಸಿ ಇನ್ನೇನು ಅಗ್ನಿಸ್ಪರ್ಶ ಮಾಡಬೇಕು, ಆ ಸ್ಪರ್ಶ ಸಹಿತ ಆಕೆ ಸೊಸೆಗೆ ಹೇಳಿ ಅಗ್ನಿಸ್ಪರ್ಶ ಮಾಡಮ್ಮ ಅಂತ ಹೇಳ್ತಾನೆ. ಅಗ್ನಿಸ್ಪರ್ಶನೂ ಮಾಡಾಯ್ತು. ಎಲ್ಲಿತ್ತೋ ಧಾರಾಕಾರ ಮಳೆ, ಜೋರು ಮಳೆ ಆವರಿಸ್ಬಿಡುತ್ತೆ. ಚಿತೆ ಎಲ್ಲ ತಣ್ಣಗಾಗತ್ತೆ. ಆ ಮಳೆ ಬಂದ ತಕ್ಷಣ ರಾಜಭಟ್ರು, ರಾಜಕುಟುಂಬ ಅವರೆಲ್ಲರೂ ಯಾರು ಬಂದಿದ್ರೋ ಎಲ್ಲ ಅವ್ರವ್ರ ಪಾಡಿಗೆ ಅವರು ಹೊರಟುಬಿಟ್ರು. ಅಲ್ಲಿ ಉಳಿದಿದ್ದ್ಯಾರು? ಉಳಿದಿರ್ತಕ್ಕಂಥದ್ದು ಚಿತೆ ಮೇಲೆ ಮಲಗಿರ್ತಕ್ಕಂಥ ಮೃತದೇಹ, ಆ ಮೃತದೇಹದ ಅರ್ಧ ಮದುವೆ ಆಗಿರ್ತಕ್ಕಂಥ ಆತನ ಪತ್ನಿ, ಇಬ್ಬರೇ ಇದ್ದಾರೆ. ಆದರೆ ಈಕೆಗೆ ಅವಾಗ ನೋವು ಶುರುವಾಯಿತು. ಶಿವಪಾರ್ವತಿಯರನ್ನ ಪ್ರಾರ್ಥನೆ ಮಾಡಿದ್ಲು. ದೇವರನ್ನ ಪ್ರಾರ್ಥನೆ ಮಾಡಿ, ಭಗವಂತ ಏನು ನನ್ನ ಕರ್ಮ,
ನನ್ನ ಹುಟ್ಟಿದ ರಹಸ್ಯ ಏನು, ನಾನು ಏನು ಪಾಪ ಮಾಡಿದ್ದೀನಿ ಅಂತ ನನಗೆ ಈ ತರಹ ಶಿಕ್ಷೆ. ಹಿಂದೆಲ್ಲ ತಪಸ್ಸನ್ನು ಮಾಡಿ ಪುನಃ ಜೀವ ಪಡೆದಿರತಕ್ಕಂಥವರಿದ್ದಾರೆ. ನನ್ನಿಂದ ಏನಂತಹ ಅಕ್ಷಮ್ಯ ಅಪರಾಧ ಏನಾಗಿದೆ, ನನಗೂ ನನ್ನ ಪತಿದೇವರು ಬೇಕು, ನನ್ನ ಗಂಡನ ಉಳಿಸ್ಕೊಡ್ಬಾರ್ದ. ಚಿತೆ ಮೇಲೆ ಮಲಗಿಸಿದಾಗ ವರ್ಣನ ಕೃಪೆಯಿಂದ ಮಳೆ ಬಂದು ಚಿತೆ ಹಾರೋಯ್ತು. ಈ ದೇಹಕ್ಕೆ ಮುಕ್ತಿ ಅಥವಾ ನನ್ನ ಜೀವನಕ್ಕೆ ಒಂದು ಸಾರ್ಥಕತೆಯ ಬದುಕು ದಾರಿ ಮಾಡಿಕೊಡು ಭಗವಂತ ಅಂತ ಅಂಗಲಾಚಿದ್ಲು, ದೇವರನ್ನ ಪ್ರಾರ್ಥನೆ ಮಾಡಿದ್ಲು. ಆ ಶ್ರದ್ಧಾಭಕ್ತಿಯ ಪ್ರಾರ್ಥನೆ ಭಗವಂತನಿಗೆ ಕೂಗು ಮುಟ್ಟಿತು. ಆಗ ಭಗವಂತನ ಒಂದು ವಾಕ್ಯದಲ್ಲಿ ಬಂತು, ನಿನ್ನ ಪತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಇದೆ, ಆ ಅನುಷ್ಠಾನವನ್ನು ನೀನು ಮಾಡು. ಇದು ಜ್ಯೋತಿರ್ಭೀಮೇಶ್ವರ ಎಂಬತಕ್ಕಂಥ ಶಿವಪಾರ್ವತಿಯರನ್ನು ಆರಾಧನೆ ಮಾಡತಕ್ಕಂಥ ಅನುಷ್ಠಾನ. ಈ ಅನುಷ್ಠಾನವನ್ನು ಶ್ರದ್ಧಾಭಕ್ತಿಯಾಗಿ ನೀನು ಮಾಡಿದ್ದೇ ಆದರೆ ಸಾಕಷ್ಟು ಶೀಘ್ರವಾಗಿ ನೀನು ಅಂದುಕೊಂಡಿದ್ದೆಲ್ಲ ಸಿದ್ಧಿ ಆಗುತ್ತೆ. ಎಲ್ಲ ಸಿದ್ಧಿ ಆಗುತ್ತೋ ಬಿಡುತ್ತೋ, ನಿನ್ನ ಗಂಡನಿಗೆ ಜೀವ ಬರುತ್ತೆ. ಗಂಡನಿಗೆ ಜೀವದಾನ ಕೊಡುವಂತಹದ್ದು ಶಿವನಲ್ದಿರ ಮತ್ಯಾರೂ ಅಲ್ಲ. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಶಿವನಲ್ದಿರ ಮತ್ಯಾರೂ ಅಲ್ಲ. ಯಾವ ಪರೀಕ್ಷೆಗಳನ್ನು ಮಾಡಿದಿರ ನೀನು ಏನು ಕೇಳಿದ್ರೆ ಎಲ್ಲವನ್ನೂ ಸಹಿತ ದಯಪಾಲಿಸೋದು ಶಿವ ಒಬ್ಬ ಬಿಟ್ಟು ಮತ್ಯಾರೂ ಅಲ್ಲ. ಹೀಗಿರಬೇಕಾದ್ರೆ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜಿಸು. ಆದರೆ ಪೂಜೆ ಹೇಗೆ ಮಾಡೋದು? ಪೂಜೆಗಾಗಿ ವಿಳೆದೆಲೆ, ಅಡಿಕೆ, ಅರಿಶಿನ, ಕುಂಕುಮ, ಹಾಗೆ ಕಡುಬು ನೈವೇದ್ಯ ಇದೆಲ್ಲ ಮಾಡಬೇಕಾಗತ್ತೆ. ಆದರೆ ಆಕೆ ತಾಯಿ ಇರ್ತಕ್ಕಂಥದ್ದು ಸ್ಮಶಾನದಲ್ಲಿ, ಗಂಡ ಚಿತೆ ಮೇಲೆ, ಆ ಸುತ್ತಮುತ್ತ ಪರಿಸರದಲ್ಲಿ ಏನು ಸಿಗುತ್ತೋ ಅದೇ ಆಗಬೇಕು. ಅಲ್ಲಿ ಒಂದು ಆಲದ ವೃಕ್ಷ ಇತ್ತು. ಆಲದ ವೃಕ್ಷದಲ್ಲಿರ್ತಕ್ಕಂಥ ಎಲೆಗಳನ್ನು ತಂದು ಅದನ್ನು ವಿಳೆದೆಲೆ ಮಾಡಿಕೊಂಡು, ಆಲದ ವೃಕ್ಷದಲ್ಲಿರ್ತಕ್ಕಂಥ ಕಾಯಿಗಳನ್ನು ತಂದು ಅದನ್ನು ಬಟ್ಲಡಿಕೆ ಆಗಿ ಮಾಡಿದ್ಲು. ಅಲ್ಲೇ ಇರ್ತಕ್ಕಂಥ ಮಣ್ಣನ್ನು ಒಂಚೂರು ನೀರಿನಲ್ಲಿ ಕಲಿಸ್ಕೊಂಡು ಕಡುಬಿನ ಆಕಾರ ಮಾಡಿ ಮಣ್ಣನ್ನು ನೈವೇದ್ಯಕ್ಕೆ ತಗೊಂಡು, ಹಾಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಅಲ್ಲಿ ಉರಿತಿರ್ತಕ್ಕಂಥ ಆ ಸಣ್ಣದಾದಂಥ ಒಂದಷ್ಟು ಅಗ್ನಿ ಜ್ವಾಲೆ ಇತ್ತಲ್ಲ, ಅದನ್ನೇ ದೀಪ ಅಂತ ತಿಳಿದ್ಲು. ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ಲು. ಪ್ರಾರ್ಥನೆಗೆ ಭಗವಂತ ಒಲಿದು ನಿನಗಿರ್ತಕ್ಕಂಥ ನಿನ್ನ ಶ್ರದ್ಧಾಭಕ್ತಿಗೆ ನಾನು ಮೆಚ್ಚಿ ನಿನ್ನ ಗಂಡನಿಗೆ ಪುನರ್ಜನ್ಮ ಕೊಟ್ಟಿದ್ದೇನೆ, ಆತನಿಗೆ ಜೀವ ಕೊಟ್ಟಿದ್ದೀನಿ ಅಂತ ಹೇಳಿ ಆಶೀರ್ವದಿಸಿದರು. ಚಿತೆ ಮೇಲೆ ಮಲಗಿರ್ತಕ್ಕಂತಹ ಮೃತದೇಹದಲ್ಲಿ ಬಂದಂತಹ ಆ ಜೀವಕಳೆ, ಆ ಮೃತದೇಹ ಎದ್ದು ಕೂತ್ಕೊಳ್ತು. ನೋಡಿ ಎಂತಹ ವಿಶೇಷತೆ ಇದೆ ಅಂದರೆ, ಆ ಹೆಣ್ಣು ಮನಸ್ಸು ರಾಜ ಮಾಡಿರ್ತಕ್ಕಂತಹ ರಾಜನ ತೀರ್ಮಾನ ತನ್ನ ವಂಶ ಉದ್ಧಾರ ಆಗಲಿ, ನನ್ನ ಹಿರಿಯರಿಗೆ ಒಂದು ಸದ್ಗತಿ ಸಿಗಲಿ ಅಂತ ಅವ್ರದ್ದು ಆಲೋಚನೆ ಅಷ್ಟಿತ್ತು. ಆದರೆ ಈ ಹೆಣ್ಣು ಮಗಳು ಸತ್ತಿರ್ತಕ್ಕಂಥ ಗಂಡನ್ನೇ ಬದುಕಿಸ್ಕೊಂಡು ಜ್ಯೋತಿರ್ಭೀಮೇಶ್ವರ ಎಂಬತಕ್ಕಂಥ ವ್ರತದ ಅನುಷ್ಠಾನವನ್ನು ಕ್ರಮವಾಗಿ ಶಾಸ್ತ್ರಬದ್ಧವಾಗಿ ಮಾಡಿದ್ರಿಂದ ಇವತ್ತಿನ ನಮ್ಮ ಶಾಸ್ತ್ರಬದ್ಧ ಅಂದರೆ ಸಾಲಾದರೂ ಮಾಡಿ ಇರ್ತಕ್ಕಂಥ ಮಾರ್ಕೆಟಲ್ಲಿ ಎಲ್ಲ ಪದಾರ್ಥ ತಂದುಬಿಡ್ತೀವಿ. ಅದಲ್ಲ, ಭಗವಂತ ಈ ಸೃಷ್ಟಿಯಲ್ಲಿ ಏನೆಲ್ಲ ಸೃಷ್ಟಿಸಿದ್ದಾನೋ ಅದೆಲ್ಲ ಅವನ ಸೃಷ್ಟಿಯೇ. ಆತನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಆತನಿಗೆ ಏನು ಕೊಟ್ಟರೂ ತೃಪ್ತಿನೇ. ಯಾಕೆಂದರೆ ಆತನಿಗೆ ನಾವು ಕೊಡೋದಲ್ಲ, ಆತ ನಮಗೆ ಕೊಟ್ಟಿರೋದನ್ನು ಅಲ್ಲೊಂಚೂರು ಅರ್ಪಣೆ ಮಾಡ್ತಕ್ಕಂಥದ್ದು. ಹಾಗಾಗಿ ಇಂತಹದ್ದೇ ಬೇಕು, ಇದೇ ಬೇಕು, ಅದೇ ಥರ ಬೇಕು, ಅದೇ ಪುಷ್ಪಗಳಾಗಬೇಕು, ಅದೇ ಬಣ್ಣದ ಕನಕಾಂಬರ ಹೂ ಬೇಕು. ಇವತ್ತು ಆ 1,200 ರೂಪಾಯಿ ಕನಕಾಂಬರ ಆದರೂ ಒಂದು ಮೊಳ ಕನಕಾಂಬರ ದೇವ್ರಿಗೆ ಹಾಕ್ಬೇಕು ನಾವು. ಅದು ಕೆಲವ್ರ ಮನೆ ಹೆಣ್ಣುಮಕ್ಕಳ ಗುಣ. ಅದಲ್ಲ, ಶಾಸ್ತ್ರಬದ್ಧವಾದಂಥ ಪೂಜೆ, ಶಂಕರರ ಹೇಳಿದಂತಹ ಮಾನಸ ಪೂಜೆ, ನಾವು ಏನನ್ನು ಅರ್ಪಣೆ ಮಾಡಿದ್ರೂ ಇದು ಇಂಥದ್ದೇ, ಇದಕ್ಕೆ ಸಮ. ವಜ್ರ ವೈಡೂರ್ಯಗಳು, ನವರತ್ನವು ಎಲ್ಲವೂ ಸಹಿತ ನೀನು ಸಮರ್ಪಣೆ ಮಾಡ್ತಿದ್ದೀವಿ. ಸಾಂಬ ಸದಾಶಿವ, ನನ್ನ ಪತಿದೇವರು ನನಗೆ ಉಳಿಸ್ಕೊಡಪ್ಪ ಅಂತೇಳಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ಲು. ಆ ಪ್ರಾರ್ಥನೆಗೆ ಹೋಗೊಟ್ಟು ಶಿವನ ಅನುಗ್ರಹದಿಂದ ಆ ಮೃತದೇಹಕ್ಕೆ ಜೀವ ಬಂತು. ಜೀವ ಬಂದಾದ ನಂತರ ಇಬ್ಬರು ಸಹಿತ ಎದ್ದು ಭಗವಂತನಿಗೆ ನಮಸ್ಕಾರ ಮಾಡಿದ್ರು. ಪುನಃ ಅವರ ರಾಜ್ಯಕ್ಕೆ ಅವರು ಪ್ರವೇಶ ಮಾಡಿದ್ರು. ಹಾಗೆ ಮೃತದೇಹಕ್ಕೆ ಜೀವವನ್ನು ದಯಪಾಲಿಸಿದಂಥ ವ್ರತ ಯಾವುದೂ ಇದ್ದರೆ ಅದು ವಿಶೇಷವಾಗಿರ್ತಕ್ಕಂಥ ವ್ರತ ಜ್ಯೋತಿರ್ಭೀಮೇಶ್ವರ ವ್ರತ. ಈ ವ್ರತವನ್ನು ಶಾಸ್ತ್ರಬದ್ಧವಾಗಿ ಮಾಡಿ, ಶ್ರದ್ಧೆಯಿಂದ ಮಾಡಿ, ಒಂದು ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕೂತರೂ ಭಗವಂತನ ತೃಪ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೋಕಾಮನೆ ಸಿದ್ಧಿಯಾಗುತ್ತೆ. ಇವತ್ತು ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಗಂಡನ ಆರೋಗ್ಯ ಚೆನ್ನಾಗಿರಲಿ ಅಂತ, ಮದುವೆ ಆಗದಿರತಕ್ಕಂಥ ಹೆಣ್ಣುಮಕ್ಕಳು ಒಳ್ಳೆ ಬಲಿಷ್ಠನಾದಂತಹ ಭೀಮನಂಥ ಗಂಡ ಇರಲಿ ಅಂತ. ಹಾಗಾಗಿ ಎಲ್ಲವೂ ವಿಶೇಷ. ಯಾರೆಲ್ಲ ಪೂಜಾನುಷ್ಠಾನ ಮಾಡ್ತಿದ್ದೀರಿ ಹೆಣ್ಣುಮಕ್ಕಳು, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಜ್ಯೋತಿರ್ಭೀಮೇಶ್ವರ ದೇವರನ್ನ ನಾನು ಪ್ರಾರ್ಥನೆ ಮಾಡ್ತೀನಿ. ಶಿವನ ಆರಾಧನೆಯಿಂದ ನಿಮ್ಮೆಲ್ಲರ ಇಷ್ಟಾರ್ಥ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ವೀಕ್ಷಕರೇ, ಇವತ್ತು ಬಹಳ ವಿಶೇಷವಾದಂತಹ ದಿನ, ಜ್ಯೋತಿರ್ಭೀಮೇಶ್ವರ ವ್ರತಾನುಷ್ಠಾನವನ್ನ ಸಲ್ಲಿಸುವಂತಹ ಶುಭ ದಿನ. ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಸ್ಟುಡಿಯೋದಲ್ಲಿ ಗುರುಜಿಯವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ವಿಶೇಷವಾದಂತಹ ಪೂಜಾರಾಧನೆಯನ್ನ ಈಗ ಸಲ್ಲಿಸಲಾಗುತ್ತೆ. ಬನ್ನಿ ಹಾಗಿದ್ರೆ ಸ್ವಾಗತಿಸೋಣ ಗುರುಜಿಯವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರನ್ನ, ಹಾಗೇನೆ ಅರ್ಚಕರಾಗಿರುವಂತಹ ಶ್ರೀ ಹರೀಶ್ ಅವರನ್ನ. ಅವರಿಬ್ಬರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವಂತನ ಪ್ರಾರ್ಥನೆ ಬಹಳ ಮುಖ್ಯ. ಜ್ಯೋತಿರ್ಭೀಮೇಶ್ವರ ಅನುಷ್ಠಾನ ಹೇಳಪ್ಪ ಶ್ರೀನಿವಾಸ್. ಹೌದು. ಓಂ
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ತಮ್ಮೆಲ್ಲರಿಗೂ ಕೂಡ ರಾಜ್ಯದಲ್ಲಿ ದೇಶದಲ್ಲಿರ್ತಕ್ಕಂಥ ನನ್ನೆಲ್ಲ ತಾಯಂದರು ತಮ್ಮೆಲ್ಲರಿಗೂ ಕೂಡ ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಒಂದು ಆರಾಧನೆ ಜ್ಯೋತಿರ್ಭೀಮೇಶ್ವರ ವ್ರತ ಹಬ್ಬದ ಸಂಪೂರ್ಣ ಶುಭಾಶಯಗಳು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಈಗ ತಾನೇ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ತಾವು ಗಂಡನ ಆರೋಗ್ಯಕ್ಕೋಸ್ಕರ, ಕ್ಷಯಾಭಿವೃದ್ಧಿಗೋಸ್ಕರ, ಪ್ರತಿಯೊಂದಕ್ಕೂಗೋಸ್ಕರ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿರ್ತಕ್ಕಂಥ ಈ ಒಂದು ವ್ರತ ತಾವೆಲ್ಲರೂ ಕೂಡ ಬಹಳ ಶ್ರದ್ಧಾಭಕ್ತಿಯಾಗಿ ಆಚರಣೆ ಮಾಡಬೇಕು. ಗಂಡನ ಪಾದಗಳಿಗೆ ನಮನವನ್ನು ಮಾಡಬೇಕು. ತಂದೆ ತಾಯಿಯ ಪಾದರವಿಂದಗಳಿಗೆ ನಮನವನ್ನು ಮಾಡಿ ತಮ್ಮೆಲ್ಲರಿಗೂ ಕೂಡ ಜ್ಯೋತಿರ್ಭೀಮೇಶ್ವರ ಭಗವಂತ ಈಶ್ವರನ ಪಾರ್ವತಿಯ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಸಿಗಲಿ. ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ನಾನು ಎಲ್ರಿಗೂ ಕೂಡ ಇದನ್ನೇ ತಿಳಿಸ್ಕೊಡ್ತಕ್ಕಂಥದ್ದು, ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರವು. ಇವತ್ತಿನ ದಿವಸ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ತಂದೆ ತಾಯಿ ಅನುಗ್ರಹ ಸಂಪೂರ್ಣವಾಗಿ ನಮಗೆ ಸಿಗಬೇಕು. ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ತಂದೆಯ ಆ ಒಂದು ಬಲ, ತಾಯಿಯ ಆ ಒಂದು ಅನುಗ್ರಹ ಇಲ್ಲ ಅಂದರೆ ಯಾವುದನ್ನು ಕೂಡ ನಾವು ಕಾರ್ಯಸಿದ್ಧಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂತಹ ವಿಶೇಷವಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರ ಈ ಒಂದು ವಿಶೇಷವಾಗಿರ್ತಕ್ಕಂಥ ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕೆ ಮಾಡ್ತಕ್ಕಂಥ ಈ ಒಂದು ವ್ರತಾನುಷ್ಠಾನ ತಾವೆಲ್ಲರೂ ಕೂಡ ಆಚರಣೆ ಮಾಡಿ ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗೆ ಸಿಗಲಿ. ಇತ್ತೀಚೆಗೆ ನಡೀತಾ ಇರತಕ್ಕಂಥ ಈ ಒಂದು ಸಮಸ್ಯೆಗಳು, ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಕೆಲವೊಂದಷ್ಟು ಘಟನೆಗಳು ಪ್ರತಿಯೊಂದನ್ನು ಕೂಡ ನಾವು ಗಮನಿಸಿದ್ರೆ ಮನಸ್ಸಿಗೆ ಬಹಳ ದುಃಖವನ್ನು ಉಂಟಾಗ್ತಕ್ಕಂಥದ್ದಿರುತ್ತೆ. ನೋಡಿ, ಈ ಒಂದು ವೈರತ್ವ ಪ್ರತಿಯೊಂದು ಕೂಡ ದೂರ ಆಗಬೇಕು. ನಾವೆಲ್ಲರೂ ಕೂಡ ಒಂದು ಜೀವವನ್ನು ತೆಗಿತಕ್ಕಂಥದ್ದು ಅಂದರೆ ಎಷ್ಟು ಘೋರ. ಒಂದು ಜೀವದ ಬೆಲೆ, ಒಬ್ಬ ವ್ಯಕ್ತಿ ಸಾವನ್ನಪ್ಪಬೇಕಾದ್ರೆ ಅವ ಪಡ್ತಕ್ಕಂಥ ಕಷ್ಟ, ಆ ಒಂದು ಜೀವದ ಬೆಲೆ ಅವಾಗ ಮಾತ್ರ ಗೊತ್ತಾಗ್ತಾ ಇರತಕ್ಕಂಥದ್ದಿರುತ್ತೆ. ಸಾಮಾನ್ಯವಾಗಿ ನಾವಿದ್ದಾಗ ನಮ್ಗೆ ಗೊತ್ತಾಗೋದಿಲ್ಲ. ಜೀವ ಒಂದು ಇದೆ, ಭಗವಂತ ಒಂದು ಕೊಟ್ಟಿದ್ದಾನೆ, ಅದನ್ನು ನಾವಿಂಥ ಕೆಲಸ ಮಾಡಬೇಕು, ಇಷ್ಟಿಷ್ಟು ಮಾಡಬೇಕು, ಈ ಟೈಮ್ಗೆ ಮಾಡಬೇಕು, ಅದೊಂದೇ ಅಲ್ಲ. ಒಬ್ಬ ವ್ಯಕ್ತಿ ಭೂಮಿಗೆ ಬಂದಿದ್ದಾನೆ ಅಂದರೆ ಅದಕ್ಕೆ ಒಂದು ಕಾರಣ ಇರುತ್ತೆ. ನಿಮ್ಮ ಕೆಲಸ ಏನಿದೆ ನಾವು ಅಷ್ಟನ್ನು ಮಾಡಿಕೊಂಡು ಮಾತ್ರ ಹೋಗ್ತಕ್ಕಂಥದ್ದು ಒಳ್ಳೆಯದು. ಇನ್ನೊಬ್ಬರ ಮೇಲೆ ವೈರತ್ವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಅವರನ್ನು ಮುಗಿಸ್ಬೇಕು, ಅವರನ್ನು ನಾವು ಕೊಲ್ಲಬೇಕು ಎಂಬತಕ್ಕಂಥ ಮನಸ್ಥಿತಿ, ಇದೆಲ್ಲವೂ ಕೂಡ ದೂರ ಆಗಬೇಕು. ಇದು ಯಾವುದು ಕೂಡ ಭಗವಂತ ಕೊಟ್ಟಿರತಕ್ಕಂಥದ್ದಲ್ಲ. ಎಲ್ಲವೂ ಕೂಡ ಭಗವಂತ ಕೊಟ್ಟಿದ್ದಾನೆ, ಆದರೆ ಇದೊಂದು ಮಾತ್ರ ಭಗವಂತ ಕೊಟ್ಟಿಲ್ಲ. ಇದು ಏನು ದುರಾದೃಷ್ಟನೋ ಏನೋ, ನಮ್ಮ ಮಾನವ ಸಂಕುಲದಲ್ಲಿ ಇದೆಲ್ಲವೂ ಕೂಡ ನಾವು ಪರಿವರ್ತನೆ ಮಾಡ್ಕೊಂಡು ಬಿಟ್ಟಿದ್ದೇವೆ. ನಾವೇ ಉತ್ಪತ್ತಿ ಮಾಡ್ಕೊಂಡಿದ್ದೇವೆ ಒಂದು ಜೀವವನ್ನು ತೆಗಿಬೇಕು, ಒಂದು ಜೀವವನ್ನು ಮುಗಿಸ್ಬೇಕು ಅನ್ನೋದನ್ನು. ಇದೆಲ್ಲವನ್ನು ಕೂಡ ದೂರ ಮಾಡ್ಕೊಳ್ಳಿ. ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ, ಈ ಜ್ಯೋತಿರ್ಭೀಮೇಶ್ವರ ವ್ರತದಂದು ನಾನು ಕೂಡ ಇಲ್ಲಿ ಪೂಜಾನುಷ್ಠಾನವನ್ನು ಮಾಡ್ತಾ ಇದ್ದೇನೆ. ನಾನು ಕೂಡ ಭಗವಂತನಲ್ಲಿ ಬಹಳ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಇನ್ನು ಮುಂದಕ್ಕಾದರೂ ನಮ್ಮ ರಾಜ್ಯ, ನಮ್ಮ ದೇಶ ಸುಭಿಕ್ಷವಾಗಿರಬೇಕು. ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಘಟನೆಗಳು ಆಗಬಾರ್ದು. ಇನ್ನು ಮುಂದೇನಾದರೂ ಎಲ್ಲರೂ ಕೂಡ ಸುಖ, ಸಂತೋಷ, ನೆಮ್ಮದಿಯಾಗಿರಬೇಕು ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೂಲ ರಹಸ್ಯ ಬಾಯಿ ಬಿಡಲೇ ಇಲ್ಲ. ಯಾಕೆ ಅಂದರೆ ಇಷ್ಟೂ ನಿನ್ನ ಧ್ವನಿಯಲ್ಲಿ ಬಂದದ್ದು ಆ ಮೃತನಾಗಿರ್ತಕ್ಕಂಥ ಪ್ರವೀಣ್. ಹೌದು ಪಾಪ, ಆ ಮಗು ಏನೇ ಆದರೂ ತನ್ನದೇ ಆದ ಮುದ್ದಾದ ಪರಿವಾರದಲ್ಲಿ ಪ್ರವೀಣ್ ದೇಹನ ಕಳ್ಕೊಂಡ್ಬಿಟ್ಟಿದ್ದಾನೆ, ಜೀವ ಹೋಯಿತು. ಆ ತಂದೆ ತಾಯಿ, ಆತನ ಮಡದಿ, ಆತನ ಕುಟುಂಬ ಎಷ್ಟು ನೋವಲ್ಲಿದ್ದಾರೆ. ಇವತ್ತು ಊರೆಲ್ಲ ಹಬ್ಬ, ಅವ್ರ ಮನೆಯಲ್ಲಿ ಶೋಕ. ಆ ನೋವು ಬರೆಸೋ ಶಕ್ತಿ ಭಗವಂತ ಕೊಡಿ. ಇನ್ನು ಮುಂದಕ್ಕಿಂತ ಅಚಾತುರ್ಯಗಳಾಗದಿರಲಿ, ಅದಕ್ಕೆ ಭಗವಂತ ಅನುಗ್ರಹಿಸಲಿ. ಒಳ್ಳೆಯದಾಗಲಿ. ಈಗ ಪೂಜಾರಾಧನೆ ಪ್ರಾರಂಭ ಮಾಡೋದಾ? ಖಂಡಿತಮ್ಮ. ಜ್ಯೋತಿರ್ಭೀಮೇಶ್ವರ ಅನುಷ್ಠಾನವನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡೋಣ. ಮತ್ತೊಮ್ಮೆ ಪ್ರವೀಣ್ ಕುಟುಂಬಕ್ಕೆ ಶಾಂತಿ ಸಿಗಲಿ. ಯಾಕೆಂದರೆ ಆ ನೊಂದು ಬೆಂದಿರ್ತಕ್ಕಂಥದ್ದು ಆ ಕುಟುಂಬ ಇವತ್ತಿನ ದಿವಸ ಬಹಳ ನೋವಲ್ಲಿದೆ. ಆದರೆ ಯಾರೊಬ್ಬರನ್ನಾದರೂ ನಾವು ಕೈ ಜೋಡಿಸಿ ಕೇಳೋದಿಷ್ಟೇ, ಜೀವ ತೆಗೆಯುವಂತಹ ಕ್ರೂರಿತನಕ್ಕೆ ಯಾರೂ ಹೋಗಬೇಡಿ. ನಿಮ್ಮ ಮಾತಿನ ಘರ್ಷಣೆಗಳಿದ್ದರೆ, ಅಥವಾ ಏನಾದರೂ ನಿಮ್ಮಲ್ಲಿ ವೈರತ್ವ ಇದ್ದರೆ, ಅಥವಾ ನಿಮಗವ್ರಿಗೂ ಏನೇ ಶತ್ರುತ್ವ ಇದ್ದರೂ ಅದನ್ನು ಕೂತು ಬಗೆಹರಿಸ್ಕೊಳ್ಳೋದನ್ನು ಮಾಡಿ. ಏಕಾಏಕಿಯಾಗಿ ಮೊನ್ನೆ ನೋಡ್ರೆ ಚಂದ್ರಶೇಖರ್ ಸ್ವಾಮೀಜಿ ಅವರು ವಾಸ್ತು ತಜ್ಞರು, ಇದಾದಮೇಲೆ ಇವರು, ಇದಕ್ಕೆ ಮುಂಚಿತವಾಗಿ ಹರ್ಷ, ಹೀಗೆ ಪ್ರತಿಯೊಬ್ಬರು ಸಹಿತ ಇದು ಯಾಕಿಂತಹ ಕ್ರೂರಿತನ, ಇದಾಗಬಾರ್ದು. ಇನ್ನು ಮುಂದಕ್ಕೆ ಎಲ್ಲರಲ್ಲೂ ಸಹಿತ ಸಾಧ್ಯವಾದಷ್ಟು ಒಂದು ಸಾತ್ವಿಕವಾದಂಥ ಒಳ್ಳೆಯ ಗುಣ ಬರಲಿ ಅಂತ ಆ ಭೀಮೇಶ್ವರ ಆತನೇ ಎಲ್ಲರಿಗೂ ಕರುಣಿಸಬೇಕು, ಅನುಗ್ರಹಿಸಬೇಕು.
ಓಂ ಗಣಾನಾಂತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಮಶ್ರೀರಸಾದನಂ ಮಹಾಗಣಾಧಿಪತಯೇ ನಮಃ. ಜ್ಯೋತಿರ್ಭೀಮೇಶ್ವರ ವ್ರತದಲ್ಲಿ ಈ ಪೂಜೆಯನ್ನು ಹೆಚ್ಚು ಹೆಣ್ಣುಮಕ್ಕಳೇ ಮಾಡಬೇಕು. ಹಾಗಾಗಿ ಲಕ್ಷ್ಮಿನೇ ಮಾಡಬೇಕು. ಕೈ ತೊಡಮ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಓಂ ಭೂಃ ಗಣಪತಿಂ ಆವಾಹಯಾಮಿ. ಓಂ ಭುವಃ ಗಣಪತಿಂ ಆವಾಹಯಾಮಿ. ಓಂ ಸ್ವಃ ಗಣಪತಿಂ ಆವಾಹಯಾಮಿ. ಓಂ ಭೂರ್ಭುವಃ ಸ್ವಃ ಗಣಪತಿಂ ಆವಾಹಯಾಮಿ. ಸ್ಥಾಪಯಾಮಿ ಪೂಜಯಾಮಿ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಮಾಡುವಂತಹ ಕೈಂಕರ್ಯ ಕೆಲಸಕ್ಕೆ ನಿನ್ನ ಅನುಗ್ರಹ ಕೊಡಪ್ಪ, ಯಾವುದೇ ವಿಘ್ನ ಬಾರದಿರಲಿನಪ್ಪ ಅಂಥೇಳಿ ಮೊದಲು ಗಣಪತಿಯ ಪ್ರಾರ್ಥನೆ ಮಾಡಿ 2 ಹೂಗಳನ್ನು ಗಣಪತಿ ಮೇಲೆ ಹಾಕುವಂಥದ್ದು. ಜೊತೆಗೆ ಒಂದು ಕಳಶವನ್ನು ಇಟ್ಕೊಂಡಿದ್ದರೆ ಕಳಶದಲ್ಲಿರ್ತಕ್ಕಂಥ ಶುದ್ಧ ಜಲವನ್ನು ಗಂಗೆ ಚೇಮರೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಹರಿದ್ರಾ ಕುಂಕುಮಾರ್ಚನಂ ಸಮರ್ಪಯಾಮಿ. ಅರಿಶಿನ ಕುಂಕುಮ ಪೂಜೆ ಮಾಡುವಂಥದ್ದು. ಅರಿಶಿಣ ದ್ವಾರ ಸಮರ್ಪಯಾಮಿ, ಕುಂಕುಮ ದ್ವಾರ ಸಮರ್ಪಯಾಮಿ, ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಇತಿ ನಾಮಾರ್ಚನಂ ಕರಿಷ್ಯೆ. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಿಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮಕೇತವೇ ನಮಃ, ಗಣಾಧ್ಯಕ್ಷಾಯ ನಮಃ, ಬಾಲಚಂದ್ರಾಯ ನಮಃ, ಮಹಾಗಣಾಧಿಪತಿಯೇ ನಮಃ. ಸ್ಥಾಪಿತ ಪ್ರತ್ಯಕ್ಷ ದೀಪಂ ದರ್ಶಯಾಮಿ. ಧೂಪಂ ಸಮರ್ಪಯಾಮಿ, ದೀಪಂ ಸಮರ್ಪಯಾಮಿ. ಇದು ಮಹಾಗಣಪತಿಯೇ ನಮಃ. ನೈವೇದ್ಯಂ. ಅಲ್ಲಿ ಸ್ವಾಮಿಗೆ ಹಣ್ಣು ನೈವೇದ್ಯಕ್ಕಿಟ್ಟಿದ್ದೀವಿ. ಆ ಹಣ್ಣಿನ ಮೇಲೆ 2 ಹೂಗಳನ್ನು ಹಾಕ್ಬಿಡಿ. ಓಂ ಮಹಾಗಣಾಧಿಪತಿಯೇ ನಮಃ. ಕದಳಿ ಫಲ ನೈವೇದ್ಯಂ ಸಮರ್ಪಯಾಮಿ. ಪೂಗಿ ಫಲ ಸಮಾಯುಕ್ತಂ ನಾಗವಲ್ಲಿ ದಳೆವೃತಂ ಕರ್ಪೂರ ಚೂರ್ಣ ಸಂಯುಕ್ತಂ ತಾಂಬೂಲ ಪ್ರತರ್ಪಿತ. ಹಿರಣ್ಯಗರ್ಭಾಯ ನಮಃ. ಸುವರ್ಣ ಪಶು ದಕ್ಷಿಣಾಂ ಸಮರ್ಪಯಾಮಿ. ಮಹಾಗಣಾಧಿಪತಿಯೇ ನಮಃ. ತಾಂಬೂಲಾಂತರ ಮಧ್ಯೆ ಮಹಾಮಂಗಳ ನೀಲಾರ್ಪಿಯಾಮಿ. ಜ್ಯೋತಿರ್ಭೀಮೇಶ್ವರಾಯ ನಮಃ. ಜ್ಯೋತಿರ್ಭೀಮೇಶ್ವರನ್ನ ಶಿವಪಾರ್ವತಿಯರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಹೂಗಳನ್ನಿಟ್ಕೊಂಡು, ಭಗವಂತ ಇವತ್ತು ನಾವು ಮಾಡ್ತಿರ್ತಕ್ಕಂಥ ಈ ಅನುಷ್ಠಾನದ ಫಲದಿಂದ ನಮ್ಮ ಇಡೀ ಕುಟುಂಬವನ್ನು ಎಲ್ಲರನ್ನೂ ಸಹಿತ ನೆಮ್ಮದಿಯಾಗಿಡೋ ಮಾಡು, ಶಾಂತಿ ಸಮಾಧಾನವನ್ನು ಇಡೀ ರಾಜ್ಯ ದೇಶಕ್ಕೆ ಎಲ್ಲರಿಗೂ ಕೊಡಪ್ಪ ಅಂಥೇಳಿ ಸಾರ್ವತ್ರಿಕವಾಗಿ ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪವನ್ನು ಮಾಡಿ ಎಲ್ಲರಿಗೂ ಒಳಿತಾಗಲಿ ಅಂಥೇಳಿ ಶಿವನ ಆರಾಧನೆ ಮಾಡೋಣ. ಓಂ ಶಿವಾಯ ನಮಃ. ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಪಿನಾಕಿನೇ ನಮಃ. ಓಂ ಶ್ರೀಶೇಖರಾಯ ನಮಃ. ಓಂ ವಾಮದೇವಾಯ ನಮಃ. ಓಂ ವಿರೂಪಾಕ್ಷಾಯ ನಮಃ. ಓಂ ಕಪರ್ಜಿನೇ ನಮಃ. ಓಂ ನೀಲಲೋಹಿತಾಯ ನಮಃ. ಓಂ ಶಂಕರಾಯ ನಮಃ. ಓಂ ಶೂಲಪಾಣಿನೇ ನಮಃ. ಓಂ ಖಡ್ವಾಂಗಿನೇ ನಮಃ. ಓಂ ಶ್ರೀಕೃಷ್ಣಾಯ ನಮಃ. ಓಂ ಅಂಬಿಕಾನಾಥಾಯ ನಮಃ. ಓಂ ಶ್ರೀಕಂಠಾಯ ನಮಃ. ಓಂ ಭಕ್ತವತ್ಸಲಾಯ ನಮಃ. ಓಂ ಭವಾಯ ನಮಃ. ಓಂ ಸರ್ವಾಯ ನಮಃ. ಓಂ ತ್ರಿಲೋಕೇಶಾಯ ನಮಃ. ಓಂ ತ್ರಿಜಗಂಠಾಯ ನಮಃ. ಓಂ ಶಿವಪ್ರಿಯಾಯ ನಮಃ. ಓಂ ಉಗ್ರಾಯ ನಮಃ. ಓಂ ಕಪರ್ಜಿನೇ ನಮಃ. ಕಾಮಾರಯೇ ನಮಃ. ಅಂಧಕಾಸುರಸುತನಾಯ ನಮಃ. ಗಂಗಾಧರಾಯ ನಮಃ. ಓಂ ಮಹಾಶಕ್ತರ ದೇವತಾ ಸಾಂಬ ಸದಾಶಿವಾಯ ನಮಃ. ವನಸ್ಪತಿರ ಸವೃಂದ ಗಂಧಾಢ್ಯ ಗಂಧವುತ್ತಮಃ. ಆಗ್ನೇ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾ. ದಿವ್ಯಧೂಪಮಾಗ್ರಾಪಯಾಮಿ. ಯತ್ಪುರುಷಂ ವದತಃ ಕಥಿತಾವ್ಯಕಲ್ಪಯನ್ ಮುಖಂ ಕಿಮಸ್ಯ ಕೌ ಬಾಹೋ ಕಾಹೋರೋ ಬಾಧಾ ಉಚ್ಯತೆ. ಬ್ರಾಹ್ಮಣೋऽस्य ಮುಖಮಾಸೀತ್ ಬಾಹೋರಾಜನ್ಯಕೃತಃ. ಓರೋತರಸ್ಯ ದ್ವೈಷ್ಯಃ ಪದ್ಭ್ಯಾಗುಂ ಶೋದ್ರೋ ಅಜಾಯತ. ಚಂದ್ರಮಾ ಮನಸೋ ಜಾತ ಚಕ್ಷುಸ್ಸೂರ್ಯೋ ಅಜಾಯತ. ಜ್ಯೋತಿರ್ಭೀಮೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಧೂಪಮಾಗ್ರಾಪಯಾಮಿ. ಧೂಪಂ ದರ್ಶಯಾಮಿ. ಧೂಪಾಂತರ ಮಧ್ಯೆ ದೀಪಂ. ಆಜ್ಯಂ ವಿವರ್ತಿ ಸಂಯುಕ್ತಂ ವಂದಿನಾ ಜ್ಯೋತಿರ್ಮಯ. ಗ್ರಹಾಣಮಂಗಲಂ ದೇವಂ
महादेवाय त्रयम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। सर्वेभ्यः नमस्ते रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्र प्रचोदयात्। ईश्वर सर्वभूतानां ब्रह्माधिपतिर्ब्रह्मणोऽधिपतिर्ब्रह्म शिवो मे अस्तु सदा शिवो। ओम त्र्यंबकं यजामहे सुगन्धिं पुष्टिवर्धनं उर्वारुकमिव बन्धनान् मृत्योर्मुक्षेमामृतात्। ಜ್ಯೋತಿರ್ಭೀಮೇಶ್ವರರ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ, ಇದಾದ ನಂತರ ಋತಾನುಷ್ಠಾನವನ್ನು ಮಾಡಿಸಲಿಕ್ಕೆ ಬಂದಿರತಕ್ಕಂಥ ಋತ್ವಿಜರಿಗೆ ಪೂರ್ಣ ಫಲವನ್ನು ತಾಂಬೂಲವನ್ನು ಕೊಟ್ಟು ಅವರ ಆಶೀರ್ವಾದ ಪಡೆಯಿರಿ. ಪ್ರತಿಯೊಬ್ಬರೂ ಇವತ್ತಿನ ದಿವಸ ಹಸನ್ಮುಖಿಯಾಗಿ ನಗನಗ್ತಾ ಇರಿ. ಮನೆಯಲ್ಲಿ ಭಗವಂತ ಕೊಟ್ಟದ್ದನ್ನೇ ಲಕ್ಷಣವಾಗಿ ಕೂತ್ಕೊಂಡು ಎಲ್ಲರಿಗೂ ಬಡಿಸಿ ತಾವು ಊಟ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವಿಶೇಷವಾಗಿರ್ತಕ್ಕಂಥದ್ದು ಇವತ್ತಿನ ತಂತ್ರಸಾರ. ತಂತ್ರಸಾರಕ್ಕೆ ಬೇಕಾಗಿರೋ ಪದಾರ್ಥ ಹೇಳಾಗಿದೆ. ತಂತ್ರಸಾರವನ್ನು ಹೇಗೆ ಮಾಡಬೇಕು ಎಂಬತಕ್ಕಂಥದ್ದನ್ನು ಈಗ ನಾವು ನೋಡೋಣ. ಈ ದಿನದ ವಿಶೇಷ ತಂತ್ರಸಾರವನ್ನು ಮಾಡುವಂತಹ ಕ್ರಮ ಹೇಗೆ ಅನ್ನೋದ್ರ ಬಗ್ಗೆ ಈಗ ಗುರುಜಿ ತಿಳಿಸ್ಕೊಡ್ತಾರೆ. ಗುರುಜಿ, ಖಂಡಿತಮ್ಮ, ಇವತ್ತಿನ ತಂತ್ರಸಾರಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಎಲ್ಲರ ಗಮನ ಇಲ್ಲಿರಲಿ. ಹಾಗೆ ಇವತ್ತಿನ ಗಮನ ಇಲ್ಲಿಟ್ಟು ನಂತರ ಈ ತಂತ್ರವನ್ನು ಮಾಡಿ. ಯಾಕೆಂದರೆ ಇವತ್ತು ಅಶ್ವತ್ಥದ ಎಲೆಯನ್ನು ಶ್ರದ್ಧೆಯಿಂದ ಆ ವೃಕ್ಷದಿಂದ ನೀವೇ ತಂದಿರ್ತೀರಿ. ತಂದಿರ್ತಕ್ಕಂಥ ಎಲೆಯನ್ನು ಭೂಸ್ಪರ್ಶ ಮಾಡಬಾರ್ದು, ಭೂಮಿ ಮೇಲೆ ಇಡಬಾರ್ದು. ಅದು ಮೊದಲೇ ತಿಳಿಸಿದ್ದೀನಿ. ಫಸ್ಟು ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ. ಯಾವುದೇ ತಂತ್ರ ಮಂತ್ರ ಯಂತ್ರಗಳನ್ನು ಬರೀಬೇಕಾದ್ರೆ ಅದರದೇ ಆದಂಥ ಒಂದು ಕ್ರಮ ಇದೆ. ಆ ಕ್ರಮಕ್ಕೆ ಬೇಕಾಗಿರುವಂತಹದ್ದು ಮೊದಲು ಒಂದು ಚಿಕ್ಕ ತಂತ್ರವನ್ನು, ಅಂದರೆ ಚಿಕ್ಕದಾದಂಥ ಒಂದು ಯಂತ್ರವನ್ನು ರಚನೆ ಮಾಡಬೇಕು. ಆ ಯಂತ್ರ ಇವತ್ತು 5 ರೇಖೆ ಇರುವಂಥ ನಕ್ಷತ್ರ. ಐದು ರೇಖೆ ಇರ್ತಕ್ಕಂತಹ ನಕ್ಷತ್ರವನ್ನು ಬರೆದು ಆ ನಕ್ಷತ್ರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಕ್ಷತ್ರಕ್ಕೆ ಒಂದು ವೃತ್ತಾಕಾರವನ್ನು ಹಾಕಬೇಕು. ನಕ್ಷತ್ರಕ್ಕೆ ಒಂದು ವೃತ್ತಾಕಾರ ಹಾಕಿ ಇದರ ಮಧ್ಯದಲ್ಲಿ ಬರೀ ಒಂದು ಬಿಂದು ಇಡಬೇಕಷ್ಟೇ. ಇನ್ನು ಇರ್ತಕ್ಕಂಥದ್ದು ಶ್ರೀಂ, ಇಲ್ಲಿ ರಂ, ಒಂದು ಮನೆ ಬಿಟ್ಟು ತಡೆ ರಂ, ಈ ಭಾಗದಲ್ಲಿ ಪ್ರೇಮ್, ಇಲ್ಲಿ ಬರೆದಿರ್ತಕ್ಕಂತಹ ಬೀಜಾಕ್ಷರಿಗಳನ್ನೇ ಎಲೆ ಮೇಲೆ ಬರೀತಕ್ಕಂತಹದ್ದು. ಶ್ರೀಂ ರಂ ಹ್ರೀಂ. ಮಧ್ಯದಲ್ಲಿ ಏನು ಬರೆಯೋದು ಬೇಡ. ಇಲ್ಲಿ ಎರಡನೇ ಮನೆಯಲ್ಲಿ ಏನು ಬರೆಯೋದು ಬೇಡ. ಇಲ್ಲಿರ್ತಕ್ಕಂತಹ ಮನೆಯಲ್ಲಿ ಏನು ಬರೆಯೋದು ಬೇಡ. ಇಷ್ಟು ಮಾತ್ರ ಬರೆದಿದ್ರೆ ಸಾಕು. ಬೇವಿನ ಎಲೆ ಮೇಲೆ ಬರೀತಕ್ಕಂತಹದ್ದು ರಂ. ಬೇವಿನ ಎಲೆಯ ಮೇಲೆ ಬರೀತಕ್ಕಂತಹದ್ದು ರಂ. ಬೀಜಾಕ್ಷರಿ ಮಂತ್ರವನ್ನು ನೋಡಿ. ಬೇವಿನ ಎಲೆ ಮೇಲೆ ಬರೀತಕ್ಕಂತಹದ್ದು ರಂ. ಇದನ್ನು ಭೂಸ್ಪರ್ಶ ಮಾಡದಿರ ಜೋಪಾನವಾಗಿ ತಂದಿಟ್ಕೊಂಡಿರ್ತಕ್ಕಂತಹ ಅರಳಿ ಎಲೆ, ಇದ್ರ ಮೇಲೆ ಶ್ರೀಂ. ಮಾವಿನ ಎಲೆ, ಇದು ಹ್ರೀಂ. ಹ್ರೀಂ. ಅರಳಿ ಎಲೆ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ಶ್ರೀಂ.
ಮಾವಿನೆಲೆ ಬಲಭಾಗದಲ್ಲಿ ಪ್ರಾರ್ಥನೆ ಮಾಡಿ ಅದನ್ನು ಎಡಭಾಗದಲ್ಲಿ ಇಡಬೇಕು. ಬಲಭಾಗದಲ್ಲಿ ಪ್ರಾರ್ಥನೆ ಮಾಡಬೇಕು, ಬಲಭಾಗದ ಭೂಮಿ ಒಂದ್ಸತಿ ಮುಟ್ಟಿಸಿ ಎಡಭಾಗಕ್ಕೆ ಇಡಬೇಕು. ಇನ್ನು ರಂ ಮೇಲ್ಭಾಗದ ಶ್ರೀಮ್ ಅಂತ ಬರೆದಿರ್ತಕ್ಕಂಥ ಸ್ಥಳವನ್ನು ಮುಟ್ಟಿಸಿ ಅದನ್ನು ರಂ ಈ ಸ್ಥಳದಲ್ಲಿ ಇಡ್ತಕ್ಕಂಥದ್ದು. ಹರೀಂ ಶ್ರೀಂ ರಂ ಈ 3 ಬೀಜಾಕ್ಷರಿಗಳು ಇದು ತಂತ್ರವನ್ನು, ವಾಸ್ತುಗೃಹದ ನೆಮ್ಮದಿಯನ್ನು, ಕುಟುಂಬದಲ್ಲಿರ್ತಕ್ಕಂಥ ಕಲಹವನ್ನು, ಯಾವುದೇ ಸಮಸ್ಯೆಗಳನ್ನಾದರೂ ದೂರ ಮಾಡುವಂಥ ಶಕ್ತಿ ಈ ತಂತ್ರಕ್ಕಿದೆ. ಇದು ಅನುಷ್ಠಾನ ಮಾಡಿರ್ತಕ್ಕಂಥ ದೀಪಗಳು ಅಂಟಿಸ್ಕೊಡಪ್ಪ. ಇದನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದನ್ನು ಬೆಳಿಗ್ಗೆ ಎಲ್ಲಿ ಮಾಡಿಟ್ಟಿರ್ತೀರೋ ಸಂಜೆ ಸೂರ್ಯಾಸ್ತಮದವರೆಗೂ ಮುಟ್ಟಬೇಡಿ. ಹಾಗೇ ಇರಲಿ. ಸಂಜೆ ಸೂರ್ಯಾಸ್ತಮ ಆದ ನಂತರ ನೀವು ಜೋಪಾನವಾಗಿ ಅದನ್ನು ತೆಗೆದು ಈ 3 ಎಲೆಗಳನ್ನು ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ 3 ಎಲೆಗಳನ್ನು ಮಾವಿನೆಲೆ ಮೇಲೆ ಅರಳಿ ಎಲೆ ಬರಲಿ, ಅರಳಿ ಎಲೆ ಮೇಲೆ ಬೇವಿನ ಎಲೆ ಬರಲಿ, ಈ 3 ಸೇರಿಸಿ ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಕಟ್ಟಿ. ಇವತ್ತಿನಿಂದ 9 ದಿವಸ ನಿಮ್ಮ ಪ್ರಧಾನ ದ್ವಾರದಲ್ಲಿರಲಿ. ಮಾವಿನೆಲೆ, ಅರಳಿ ಎಲೆ ಮತ್ತು ಬೇವಿನೆಲೆ ಈ 3 ನಿಮ್ಮ ಮನೆಯ ಪ್ರಧಾನ ದ್ವಾರದಲ್ಲಿರಬೇಕು. 4 ದೀಪಗಳು ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು. 4 ದೀಪಗಳನ್ನು ಹೀಗಿಡಿ. ನಾಲ್ಕು ದೀಪಗಳು ಮಾತ್ರ ಇದಕ್ಕಿಟ್ಟು ಧೂಪ ದೀಪ ನೈವೇದ್ಯವನ್ನು ಮಾಡಿ, ನೈವೇದ್ಯಕ್ಕಾಗಿ ತೆಂಬಿಟ್ಟು ನೈವೇದ್ಯ ಬಹಳ ಉತ್ತಮ. ಹಾಗೆ ತೆಂಬಿಟ್ಟಿನ ಆರತಿ ಏನಾದರೂ ಸಿದ್ಧತೆ ಮಾಡಿಟ್ಕೊಂಡ್ರೆ ತೆಂಬಿಟ್ಟಿನ ಆರತಿ ಮಾಡಬಹುದು. ತೆಂಬಿಟ್ಟು ನೈವೇದ್ಯಕ್ಕೂ ಇಟ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇದಕ್ಕೆ ನೈವೇದ್ಯ ತಂಬಿಟ್ಟೆ ನೈವೇದ್ಯ ಬಹಳ ವಿಶೇಷ. ಇದನ್ನು ಅನುಷ್ಠಾನ ಮಾಡುವಾಗ 108 ಬಾರಿ, ಯಾರು ಅನುಷ್ಠಾನಕ್ಕೆ ಕೂತ್ಕೊಂಡಿದ್ದೀರಿ ಅವರು 108 ಬಾರಿ ಹರೀಂ ಶ್ರೀಂ ರಂ, ಹರೀಂ ಶ್ರೀಂ ರಂ, ಶ್ರೀಂ ಹರೀಂ ಶ್ರೀಂ ರಂ, ಹರೀಂ ಹಾ ಹಿ, ಹರೀಂ ಶ್ರೀಂ ರಂ ಈ 3 ಬೀಜಾಕ್ಷರಿಗಳನ್ನು ನಿರಂತರವಾಗಿ 108 ಬಾರಿ ಪೂರ್ವಾಭಿಮುಖವಾಗಿ ಕೂತು ಅನುಷ್ಠಾನವನ್ನು ಮಾಡಿ, ಎಲ್ಲ ಅನುಷ್ಠಾನ ಮಾಡಿದ್ದರೋ ಅದೇ ಸ್ಥಳದಲ್ಲಿ ಹಾಗೇ ಇಟ್ಟು ಸಂಧ್ಯಾಕಾಲ ಸೂರ್ಯಾಸ್ತಮ ಆದ ನಂತರ ಮೊದಲು ಮಾವಿನೆಲೆ, ಅರಳಿ ಎಲೆ ಮತ್ತು ಬೇವಿನೆಲೆ ಈ 3 ಸಹಿತ ಜೋಡಿಸಿ ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಮಾವಿನ ಸೊಪ್ಪು ತೋರಣ ಏನು ಕಟ್ತಿರೋ ಅದೇ ಪ್ರಕಾರ ತೋರಣದ ಆಕಾರದಲ್ಲಿ ಇವತ್ತಿನಿಂದ 9 ದಿನಗಳ ಕಾಲ ನಿಮ್ಮ ಮನೆಯ ಪ್ರಧಾನ ದ್ವಾರದಲ್ಲಿರಲಿ. ಇಡೀ ವಾಸ್ತುವಿನ ಸಂರಕ್ಷಣೆ, ಕುಟುಂಬದ ನಿರ್ವಹಣೆ, ಕುಟುಂಬದಲ್ಲಿ ಬರತಕ್ಕಂಥ ದೋಷಗಳನ್ನು ದೂರ ಮಾಡುವ ಶಕ್ತಿಯಲ್ಲಿ ಈ ಒಂದು ತಂತ್ರಸಾರ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ತಂತ್ರವನ್ನು ಮಾಡಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಇದು ಈ ಒಂದು ಗುರುವಾರದ ಅಮಾವಾಸ್ಯೆ, ಜ್ಯೋತಿರ್ಭೀಮೇಶ್ವರ ಗುರುವಾರದ ಅಮಾವಾಸ್ಯೆ ಆದ್ರಿಂದ ಈ ತಂತ್ರಸಾರ ನಿಮ್ಮೆಲ್ಲರ ಮನಸ್ಸಲ್ಲಿ ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡಿ ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳನ್ನು ಬೇಗ ಈಡೇರಿಸುವಂಥದ್ದಾಗಲಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ನೇತ್ರಂಭಗೆ ದೇವಿ ನಾರಾಯಣಿ ನಮೋಸ್ತುತೇ. ಹಸಿದಾರ ಬಟ್ಲಡಿಕೆ ಮಧ್ಯಭಾಗದಲ್ಲಿಡಬೇಕು. ಹಸಿದಾರ ಇದಕ್ಕೆ 9 ಸುತ್ತು ಸುತ್ತಿರಬೇಕು. ಹಸಿದಾರ 9 ಸುತ್ತಿ ಸುತ್ತುವಂಥದ್ದು. ಬಟ್ಲಡಿಕೆಯನ್ನು ಮಧ್ಯದಲ್ಲಿ 2 ಅಡಿಕೆ ಇದ್ದರೆ ಮಾತ್ರ ಈ ಅಡಿಕೆಯನ್ನು 9 ದಿವಸ ದೇವರ ಹತ್ರ ಇಟ್ಟು ಪೂಜಿಸ್ತಕ್ಕಂಥದ್ದು. ಶ್ರೀಮಂತಕ್ಕಂತಹದ್ರ ಮೇಲೆ 2 ಅಡಿಕೆಯನ್ನು ಇಟ್ಟು ಈ ಅಡಿಕೆಯನ್ನು 9 ದಿವಸ ದೇವರ ಹತ್ರ ಇಟ್ಟು ಪೂಜೆ ಮಾಡಿ. 9 ದಿವಸ ದೇವರ ಹತ್ರ ಇಟ್ಟಂತಹ ಈ ಅಡಿಕೆ ನೀವು ಇಲ್ಲಿ ಪೂಜೆ ಮಾಡಿದ್ರೆ ನಿಮ್ಮ ಮನೆ ಪ್ರಧಾನ ದ್ವಾರದಲ್ಲಿರ್ತಕ್ಕಂಥ ಈ ಎಲೆಗಳನ್ನು ಅದು ಸಂರಕ್ಷಣೆ ಮಾಡುತ್ತೆ. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ದಾರದ ಸಹಾಯದಿಂದಲೇ ಎಲೆಗಳನ್ನು ನಿಮ್ಮ ಮನೆ ತೋರಣದ ಆಕಾರದಲ್ಲಿ ಕಟ್ಟಬೇಕು. ಈ 9 ದಾರದಿಂದ 9 ಪ್ರದಕ್ಷಿಣಾಕಾರ 9 ಸುತ್ತನ್ನು ನಾವು ಈ ಥರ ಸುತ್ತಕೊಳ್ಬೇಕು. ಈ ಅನುಷ್ಠಾನವನ್ನು ಮಾಡುವಾಗ ಶ್ರದ್ಧೆಯಿಂದ ಭಕ್ತಿಯಿಂದ ನಿಮ್ಮ ಮನಸ್ಸು ಮಾಡೋದ್ರ ಕಡೆ ಗಮನ ಇರಲಿ ಮತ್ತು ದಾರ ಸಾಧ್ಯವಾದಷ್ಟು ದೀಪಕ್ಕೆ ತಗಲ್ದಿದ್ದಂಗೆ ನೋಡ್ಕೊಳ್ಳಿ. ಈ ಪ್ರಕಾರ 9 ಪ್ರದಕ್ಷಿಣೆ ಬರಬೇಕು. ಹೀಗೆ 9 ಪ್ರದಕ್ಷಿಣಾಕಾರ ಬಂದಾದ ನಂತರ ಬಟ್ಲಡಿಕೆ ಮತ್ತು ಬರೆದಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರಗಳು ಈ ಅನುಷ್ಠಾನ ಎಲ್ಲ ಆದಮೇಲೆ ಕಡೆಯದಾಗಿ ಮತ್ತೊಮ್ಮೆ ಆರತಿಯನ್ನು ಮಾಡಿ. ಯಾಕೆಂದರೆ ತೆಂಬಿಟ್ಟಿನ ಆರತಿ, ತೆಂಬಿಟ್ಟು ನೈವೇದ್ಯ ಅಂದರೆ
ಈ ಒಂದು ತಂತ್ರಸಾರಿಕೆ ಬಹಳಷ್ಟು ಶೀಘ್ರವಾಗಿ ಅದರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅದಕ್ಕಾಗಿ ಗುರುವಾರದ ಅಮಾವಾಸ್ಯೆ ಅಂತ ಬಂದರೆ ಈ ತಂತ್ರಸಾರ ಬಹಳಷ್ಟು ವಿಶೇಷ ಅಂತ ಹೇಳ್ತಾರೆ. ಗುರುವಾರ ಅಮಾವಾಸ್ಯೆ ಬರಬೇಕು, ಗುರುವಾರ ಹುಣ್ಣಿಮೆ ಬರಬೇಕು, ಅಥವಾ ಭಾನುವಾರ ಅಥವಾ ಗುರುವಾರ ಬರ್ತಕ್ಕಂಥ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಈ ತಂತ್ರಸಾರ ಶೀಘ್ರ ಫಲ. ಅಂಥದ್ರಲ್ಲಿ ಈ ಶುಭ ದಿನ ಇದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಗುರುವಾರದ ಅಮಾವಾಸ್ಯೆ ಸರ್ವರಿಗೂ ಎಲ್ಲರಿಗೂ ಸಹಿತ ಸಿದ್ಧಿಯಾಗಲಿ, ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಅಮಾವಾಸ್ಯೆಯೆಂದು ನಡೆಸುವಂತಹ ತಂತ್ರಸಾರಗಳು ಶೀಘ್ರ ಫಲವನ್ನು ಕೊಡಲಿಕ್ಕೆ ಇದು ದಾರಿಯಾಗುತ್ತೆ. ಈ ಪ್ರಕಾರವಾದಂತಹ ಅನುಷ್ಠಾನ ಮಾಡಿದ ನಂತರ ಎಲೆಗಳನ್ನು 3 ಒಂದು ಕಡೆ ಜೋಡಿಸಿ ಅದನ್ನು ಪ್ರಧಾನ ದ್ವಾರಕ್ಕೆ ಕಟ್ಟತಕ್ಕಂಥದ್ದು. ಪ್ರಧಾನ ದ್ವಾರಕ್ಕೆ ಕಟ್ಟಿದ 9 ದಿನ ಆ ದ್ವಾರದಲ್ಲೇ ಇರಬೇಕು. 2 ಬಟ್ಟಲಿಕೆ ಮಾತ್ರ ದೇವರ ಹತ್ರ ಇಟ್ಟು ಪೂಜಿಸಬೇಕು. ನೀವು ದೇವರ ಹತ್ರ ಪೂಜೆ ಮಾಡಿದ್ರೆ ಬರೆದಿರ್ತಕ್ಕಂತಹ ಎಲೆಗಳ ಮೇಲಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರಕ್ಕೆ ಈ ಅನುಷ್ಠಾನ ಸಿದ್ಧಿಯಾಗುವಂಥದ್ದಿರುತ್ತೆ. ನಿಮ್ಮ ಮನೋಕಾಮನೆ ಸಿದ್ಧಿಯಾಗುತ್ತೆ. ಇಷ್ಟಾರ್ಥ ಸಿದ್ಧಿಗಾಗಿ ಮಾಡುವಂಥ ಈ ತಂತ್ರಸಾರ ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ.